नाका भाष्य भाग तस्यास्य गीताशास्त्रस्य संक्षेपतः प्रयोजनम् परं निश्रेयसम् सहेतुकस्य संसारस्य अत्यंत उपरम लक्षणम् तस्यास्य आ ई ಅಂತ ತಸ್ಯಾದ ಆ ತಸ್ಯಾದ ಈ ಆ ಈ ಗೀತಾಶಾಸ್ತ್ರದ ಪ್ರಯೋಜನ ಏನು ಅಂತ ಕೇಳಿದರೆ ಅದು ಸಂಕ್ಷೇಪತಃ ಬ್ರೀಫ್ ಆಗಿ ಒಂದೇ ಮಾತು ಹೇಳಿ ಗೀತಾಶಾಸ್ತ್ರ ಪ್ರಯೋಜನ ಎನ್ನುವುದೇ ಪರಂ ನಿಶ್ರೇಯಸಂ. ಪರಂ ಅಂದೇನೋ ಮಿಗಿಲಿಲ್ಲದಷ್ಟು ಹೆಚ್ಚಿನದಾದ, ನಿಶ್ರೇಯಸ ಅಂದ್ರೆ ಮೋಕ್ಷ. ಹೆಚ್ಚಿನದಾದ ಮೋಕ್ಷ ಅಂದ್ರೆ ಹೆಚ್ಚಿನದಾದ ಮೋಕ್ಷ ಅಂದ್ರೆ ಮೋಕ್ಷ ಅಂದ್ರೆ ಫಲ ಅಲ್ಲ ಗೊತ್ತಾಯ್ತು ಮಗ. ಮೋಕ್ಷ ಅಂದ್ರೆ ಬಿಡುಗಡೆ ಅಂತ ಆಯ್ತು. ಮಿಗಿಲಿಲ್ಲದಾದ ದುಃಖದ ಬಿಡುಗಡೆ. ಮೋಕ್ಷ ಅಂದ್ರೆ ದುಃಖದಿಂದ ಬಿಡುಗಡೆ, ಪರತಂತ್ರದಿಂದ ಬಿಡುಗಡೆ. ಒಂದು ಮನುಷ್ಯನಿಗೆ ಅಜ್ಞಾನ ಪರತಂತ್ರ, ಕಾಮ ಪರತಂತ್ರ, ಕರ್ಮ ಪರತಂತ್ರ. ಮಾಡ್ಬೇಕು ಅದು ಮಾಡ್ಬೇಕು, ಪಾರಾಯಣ ಮಾಡ್ಬೇಕು ಅದು ಮಾಡ್ಬೇಕು, ಅದನ್ನ ಪರತಂತ್ರ, ದರಿದ್ರ. ಅದು ಅಷ್ಟೇ. ಕಾಮ ಆಸೆ ಅದೊಂದು ಪರತಂತ್ರ, ದರಿದ್ರ. ಅಜ್ಞಾನ ಅವಿದ್ಯೆ ಗೊತ್ತಿಲ್ಲ, ಅದೊಂದು ಅವಿದ್ಯೆ. ಅದು ಸ್ವತಃ ಮುಕ್ತ ಸ್ವರೂಪ. ಅವನು ಮುಕ್ತನಾಗಿರ್ತಕ್ಕಂಥ ಆತ್ಮನ ಕಂಡುಕೊಂಡು ಕೃತಾರ್ಥನಾಗಬೇಕೇ ಹೊರತು ಬಂಧನಕ್ಕೆ ಸಿಕ್ಕಾಕೋಬಾರ್ದು. ತಿಳಿದು ಬಂಧನಕ್ಕೆ ಸಿಕ್ಕಾಕೋಬಾರ್ದು. ಏನಪ್ಪಾ ನೀ ಪ್ರಾಕೃತವಾಗಿ ದನ ಕಾಯೋಂಗೆ ವೈರಾಗಿರ್ತಾರ, ಅವಾಗ ಇದು ಆಸೆ ತರಬೇಕೆ ಹೊರತು ಇಂಥ ಪರಮಾರ್ಥ ವಿಚಾರ ಬೇಕಾದ್ರೆ ಇದನ್ನ ಬಿಟ್ಟು ಅದಕ್ಕೆ ಹೋಗಬಾರ್ದು. ಯಾವಾಗಲೂ ನಮಗೆ ವೇದ ಪುರುಷರು, ನಾವು ವೇದ ಪುರುಷರಾಗಿ ವೇದವನ್ನು ಪ್ರಧಾನ ಕೊಡೋದು. ವೇದ ಯಾರಿಗೆ ಸ್ತ್ರೀ ಶುದ್ಧ ದ್ವಿಜ ಬಂಧುನ ಅಂತ ಹೇಳಿದ್ರೆ ಅವರು ವೇದವನ್ನು ಬಿಟ್ಟು ಹೊರಗೆ ಹೋಗ್ಬೇಕು. ವೇದವನ್ನು ಮಾತ್ರ ವೇದ ಬಿಟ್ಟು ಯಾವಾಗ ಕೊಡೋದು, ವೇದಕ್ಕೆ ಅಪಚಾರ ಮಾಡಬಾರ್ದು. ನಿನ್ನಲ್ಲಿ ಇಲ್ಲ ಪುರುಷಾರ್ಥ ನಂಗೆ ಅಲ್ಲಿ ಸಿಗತ್ತೆ ಅಂತಂದ್ರೆ ವೇದಕ್ಕೆ ತುಂಬಾ ಅಪಚಾರ ಆಗುತ್ತೆ. ಯಾವ ಕಾರಣಕ್ಕೂ ವೇದಕ್ಕೆ ಅಪಚಾರ ಮಾಡಬಾರ್ದು. ಅಪಹತ ಪಾಪ್ಮ ಸ್ವಾಧ್ಯಾಯ ದೇವ ಪವಿತ್ರಂ ವೈಶುದ್ಧಿ ಹೇಳ್ತಾ ಇದೆ. ಸ್ವಾಧ್ಯಾಯ ಅದು ದೇವತೆಗಳ ಪವಿತ್ರತೆ, ದಿಂದಾಗಿ ಅಗ್ನಿ ಪವಿತ್ರತೆ ಕೊಟ್ಟರು. ಅಂತ ವೇದ ಬಿಟ್ಕೊಂಡು ಯಾವ್ದಂಗೋ ಒಂದು ಪೌರುಷ ಗ್ರಂಥದಿಂದ ಆಗತ್ತೆ, ಹುಚ್ಚಿತದ ಪರವಾಗಿ. ಅದು ಯಾವತ್ತೂ ಅದಕ್ಕೆ ನಮ್ಮ ತಂದೆ ಬಯೋರು ಸಿಕ್ಕಾಪಟ್ಟೆ. ಯಾವಾಗ ನಾವು ವೇದಿಕರಾಗಿ ವೇದ ಪ್ರಮಾಣಿಕರಾಗಿ ವೇದ ಮಾರ್ಗ ಬಿಟ್ಟು ಅಲ್ಲಿ ಉಪಾಸನೆ ಮಾಡು, ಪ್ರಾಣೋಪಾಸನೆ ಮಾಡು, ವೈಶ್ವಾನ ಉಪಾಸನೆ ಮಾಡು, ಓಂಕಾರ ಉಪಾಸನೆ ಮಾಡು, ಧರ್ಮ ತತ್ವ ವಿಚಾರ ಮಾಡು, ಆತ್ಮ ವಿಚಾರ ಮಾಡು, ವೇದ ಹೇಳ್ಕೊ. ಕೊಟ್ಟರು ಬೇರೆ ಯಾತಕ್ಕೆ? ಗಾಯತ್ರಿ ನಿಮ್ಗೆ ಇಷ್ಟ ಇಲ್ಲ, ಯಾವ್ದು ಮಾಡ್ತಿದ್ದ ಬುದ್ಧಿದೆ. ಗೀತಾಶಾಸ್ತ್ರಕ್ಕೆ ಪರಂ ಪ್ರಯೋಜನ ಅಂತ ಅರ್ಥ. ಪರಂ ಪ್ರಯೋಜನ, ಪರಮ ಎರಡಕ್ಕೂ ತಗೋಬೇಕು. ಪರಮನ ಪದ ಇದೆಯಲ್ಲ, ಮಧ್ಯಮಣಿ ನ್ಯಾಯ. ಪರಂ ಪ್ರಯೋಜನ ಕಿಂ ಅದು ಸಂಕ್ಷೇಪತಃ ಉಚ್ಯತೆ ನಿಶ್ರೇಯಸಮೇವ. ನಿಶ್ರೇಯಸಂ ಕೀದೃಶಂ? ಪರಂ ನಿಶ್ರೇಯಸಂ. ನಿಶ್ರೇಯಸ ಅಂದ್ರೆ ಮೋಕ್ಷ, ಬಿಡುಗಡೆ. ಸಂಪೂರ್ಣವಾದ ಮನುಷ್ಯರಿಗೆ ಬಂಧನವೇ ದುಃಖ, ಬಂಧನವೇ ಮನುಷ್ಯರಿಗೆ ಕಷ್ಟ, ಬಂಧನವೇ ಭಯ. ಬಂಧನದಿಂದ ಭಯ ಆಗತ್ತೆ, ಬಂಧನದಿಂದ ದುಃಖ ಆಗತ್ತೆ, ಬಂಧನದಿಂದ ಕಷ್ಟ ಆಗತ್ತೆ. ಮೂರನ್ನು ಒಸಕಬೇಕು. ಅದಕ್ಕೆ ಈ ಗೀತಾಶಾಸ್ತ್ರ ಸಂಪೂರ್ಣವಾದಂಥ ನಿಮಗೆ ಬಿಡುಗಡೆ ತಂದು ಕೊಡ್ತೀನಿ, ಕಷ್ಟವನ್ನು ಬಿಡಿಸ್ತೀನಿ, ದುಃಖವನ್ನು ಬಿಡಿಸ್ತೀನಿ ಅಂತ ಹೊರಟಿದೆ. ದುಃಖಕ್ಕೆಲ್ಲ ಮೂಲ ಅಜ್ಞಾನವೇ, ಏನು ಮೂಲ ಅಲ್ಲ. ಹಾಗಾಗಿ ಪರಂ ನಿಶ್ಚೇಯಸಂ ಸಂಕ್ಷೇಪತಃ ಪ್ರಯೋಜನಂ. ಅದು ಎಂಥದ್ದು? ಸಹೇತುಕಸ್ಯ ಸಂಸಾರಸ್ಯ ಹೇತುನಾ ಸಹ ವರ್ತತೆ ಇತಿ ಸಹೇತುಕಂ. ಹೇತುರ್ನಾಮ ಕಿಂ? ಹೇತುರ್ನಾಮ ಕಾರಣಂ. ಸಂಸಾರಸ್ಯ ಕಾರಣಂ ಕಿಂ? ಸಂಸಾರೋ ನಾಮ ಕಃ? ಸಂಸಾರೋ ನಾಮ ಕ್ರಿಯಾಕಾರ ಫಲಾತ್ಮಕ ಸಂಸಾರ, ಕರ್ತೃತ್ವ ಭೋಕ್ತೃತ್ವ ರೂಪ ಸಂಸಾರ, ಜನ್ಮ ಮರಣಾದಿ ಲಕ್ಷಣ ಸಂಸಾರ, ಭಾಷಣಾಯಾದಿಮಾನ್ ಸಂಸಾರ. ಭಾಷೆಗೆ ಅದರಲ್ಲೇ ಬರೀತಾ ಇದೆ. ನಂಗೆ ಹಸಿವು ಬಾಯಾರಿಕೆ ಇದೆ, ನಾನು ಮಾಡೋನು ಅನುಭವಿಸು ಅಂತ ಅಂದ್ಕೊಂಡಿದ್ದೀನಿ, ನನಗೆ ಹುಟ್ಟು ಸಾವು ಅಂತಿದೆ, ದೇಹಾದಿಗಳೆಂಬ ಉಪಾದಿಗಳು ನಾನು ಅಂದ್ಕೊಳ್ಳೋದು ಸಂಸಾರ. ಇದಕ್ಕೆ ಕಾರಣ ಅಜ್ಞಾನ, ಕಾಮ. ಮೂಲತಃ ಅಜ್ಞಾನವೇ ಕಾರಣ. ಆ ಅಜ್ಞಾನವೆಂಬ ಕಾರಣವನ್ನ ಅತ್ಯಂತವಾಗಿ ಅಂದ್ರೆ ಸುಷುಪ್ತಿಯಲ್ಲಿ ಅಡಗಿರುತ್ತೆ, ಬ್ರಹ್ಮಲೋಕಾದಿಗಳು ಎಷ್ಟೋ ತಗ್ಗಿರುತ್ತೆ.
ಆದ್ರೆ ಆತ್ಮಜ್ಞಾನದಿಂದ ಅತ್ಯಂತವಾಗಿ ಮತ್ತೆ ಬರದೇವ್ರ ಹಾಗೆ ಹೋಗುತ್ತೆ. ಸುಷುಪ್ತಿಯಲ್ಲಿ ಟೆಂಪರವರಿಯಾಗಿ ತಾತ್ಕಾಲಿಕವಾಗಿ ಅಡಗಿರುತ್ತೆ, ಎಚ್ಚೆತ್ಕೊಳ್ಳಿ ಹಿಡ್ಕೊಂಡ್ಬಿಡುತ್ತೆ. ಪರಮಹಂಸರು ಹೇಳೋರು ಗಂಗಾದಿ ಮುಗಿಬಿಟ್ರೆ ಎಲ್ಲ ಪಾಪ ಎಲ್ಲ ಹೋಗುತ್ತಲ್ಲ ಅಂದ್ರು. ಹೌದು, ಗಂಗಾದಿ ದಡದಲ್ಲಿ ಯಾಕೆ ಮರ ಇರುತ್ತೆ ಗೊತ್ತಾ? ಮುಳುಗಿ ಕೊಳ್ಳಿ ಪಾಪವೆಲ್ಲ ಹಕ್ಕಿರ್ಬಲ್ಲ ಮರನೇ ಕೂತ್ಕೊಂಡ್ರೆ ಎದ್ದು ಬರ್ತೀಯಲ್ಲ ಮತ್ತೆ ಹೆಗಲ ಬಂದು ಕೂತ್ಕೊಳ್ತೆ ಅಂತ. ನೀರೊಳಗೆ ಇದ್ದು ಗಂಗೆ ಒಳಗೆ ಇದ್ದೆ ಬರಲ್ಲ, ಎಷ್ಟೊತ್ತಿರ್ತೀಯ? ಬರ್ಲೇಬೇಕು. ಬಂದ್ ಕೂಡಲೇನೆ ಆ ಮರದಿನ ಅಷ್ಟು ಪಾಪ ಹಕ್ಕಿರು ಬಂದು ಬಂದು ಹೆಗಲ ಮೇಲೆ ಕೂತ್ಕೊಳ್ತೇನೋ ಅವ್ರು ತಮಾಷೆ ಮಾಡೋರು. ಹಾಗಾಗಿ ಆತ್ಮಜ್ಞಾನವಿಲ್ಲದೆ ಏನ್ ಮಾಡಿದ್ರು ನಿಮಗೆ ದುಃಖ ನಿವೃತ್ತಿ ಇಲ್ಲ, ಕಷ್ಟ ನಿವೃತ್ತಿ ಇಲ್ಲ, ಬಂಧ ನಿವೃತ್ತಿ ಇಲ್ಲ, ಅಜ್ಞಾನ ನಿವೃತ್ತಿ ಇಲ್ಲ. ಅತ್ಯಂತವಾಗಿ ಸಂಪೂರ್ಣವಾಗಿ ಸಂಸಾರವು ಉಪರಮ ಅನ್ನೋದು ಅಡಗೋದು, ಇಲ್ಲವಾಗುವುದು, ಬಾಧಿತವಾಗುವುದು. ಹಗ್ಗ ಗೊತ್ತಾ ಕೂಡ ಹಾವು ಬಾಧಿತವಾಗುತ್ತಲ್ಲ, ಸ್ವರೂಪ ಗೊತ್ತಾಗುತ್ತಲೇ ತನ್ನ ಕರ್ತೃತ್ವ ಎಲ್ಲ ಬಾಧಿತವಾಗುತ್ತೆ. ಪರಮವಾಗುವುದು ಅನ್ನೋದಾಗಲ್ಲ. ಇದೇ ಗೀತಾಶಾಸ್ತ್ರ ಪ್ರಯೋಜನ. ಒಂದೇ ವಾಕ್ಯ ಹೇಳ್ಬಿಟ್ರು ಭಾಷಿಕ. ಸಂಪೂರ್ಣ ಸಂಸಾರ ಅಡಗೋಗೋದು ಅನ್ನೋದು ಏನಿದೆ ಇದೇ ಭಗವದ್ಗೀತೆಯ ಪ್ರಯೋಜನಗಳಪ್ಪ ಅಂತ. ಎಷ್ಟೋ ಜನ ಭಗವದ್ಗೀತೆಯ ಪ್ರಯೋಜನ ಯುದ್ಧ ಮಾಡಿಸೋದು, ಕರ್ಮ ಮಾಡಿಸೋದು ಅಂತ. ಇನ್ನು ಎಷ್ಟೋ ಜನ ಭಕ್ತಿಯನ್ನು ಹೇಳ್ತಾ ಇದೆ, ಭಗವದ್ಗೀತೆ ಭಕ್ತಿಯನ್ನು ಮಾಡಕ್ ಬಂದಿದೆ ಅದೇ ಪ್ರಯೋಜನ. ಇಲ್ಲ ಯೋಗ ಹೇಳಕ್ ಬಂದಿದೆ ಭಗವದ್ಗೀತೆ ಅಂತ. ಯೋಗ ಹೇಳಕ್ಕೂ ಬಂದಿಲ್ಲ, ಭಕ್ತಿ ಹೇಳಕ್ಕೂ ಬಂದಿಲ್ಲ, ಕರ್ಮ ಮಾಡ್ಸೋಕ್ಕೂ ಬಂದಿಲ್ಲ, ಅಜ್ಞಾನ ಕಳೆಗೂ ಬಂದಿದೆ. ಭಗವದ್ಗೀತೆ ಬಂದಿರೋದು ಅದಕ್ಕೆ. ಅರ್ಜುನ ಆದದ್ದೇನೋ ಅಜ್ಞಾನದಿಂದಲೇ ಅಹಮಿದಂ ಮಮೇದಂ ಇತ್ಯೇವಂ ಭ್ರಾಂತಿ ಪ್ರತ್ಯಯ ನಿಮಿತ್ತ ಸ್ನೇಹ ವಿಚ್ಛೇದ ನಿಮಿತ್ತವು ಆತ್ಮನಃ ಶೋಕಮೋಹವು ಪ್ರದರ್ಶಿತವು ಕಥಂ ಭೀಷ್ಟವಹಂ ಸಂಖ್ಯೆ ಇತ್ಯಾದಿನ ಭಾಷಿಕ ಬರೀತಾರೆ. ತಥಾ ಹಿ ಅರ್ಜುನೇನ ರಾಜ್ಯ ವಿತ್ತ ಸುಹೃತ್ ಸ್ವಜನ ಸಂಬಂಧಿ ಬಾಂಧವೇಶು ಅಹಮೇತೇಷಾಂ ಮಮೇತೆ ಇತ್ಯೇವಂ ಭ್ರಾಂತಿ ಪ್ರತ್ಯಯ ನಿಮಿತ್ತ ಸ್ನೇಹ ವಿಚ್ಛೇದ ನಿಮಿತ್ತವು ಆತ್ಮನ ಶೋಕಮೋಹವು ಪ್ರದರ್ಶಿತವು. ಇವರೆಲ್ಲ ನಮ್ಮವರು, ನಾನು ಅವ್ರಿಗೆ ಸೇರಿದ್ದೀನಿ. ಅವರಿಲ್ಲದೆ ಹೋದ್ರೆ ಕಿಂಕರಿಷ್ಯಾಮಿ ರಾಜ್ಯಾದಿನ, ಅವರಿಲ್ಲದೆ ಹೋದ್ರೆ ರಾಜ್ಯ ತಗೊಂಡು ಏನ ಮಾಡ್ಬೇಕು ಅಂತ ಅವನು ಹೇಳ್ತಾನೆ. ಭೈಕ್ಷಮ ಅವರಿಲ್ಲದೆ ಹೋದ್ರೆ ಗುರುನ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತು ಭೈಕ್ಷಮ, ಅದೇ ಬೆಟರ್ ಅಂತ. ರುಧಿರ ಪ್ರದಿಗ್ಧಾನ್ ಭೋಗಾನ್ ಭುಂಜೀಯ ಭೋಗಾನ್ ರುಧಿರ ಅವ್ರನ್ನ ಸಾಯಿಸಿ ನಾನು ರಾಜ್ಯಭಾರ ಮಾಡಿದ್ರೆ ಅವ್ರ ರಕ್ತ ಬಳಿದಿರುವಂತಹ ಭೋಗ ನನ್ಗೆ ಯಾವ ಭೋಗ ಅನ್ಬೋದು? ಗುರುಗಳನ್ನ ಕೊಂದು ತಗೊಂಡಿದ್ದು ಭೂಮಿ, ಗುರುಗಳನ್ನ ತಗೊಂಡು ಬಂದ್ಕೊಂಡಿದ್ದು ಆಭರಣ, ಗುರುಗಳು ಕೊಂದು ತಗೊಂಡಿದ್ದು, ಇದೆಲ್ಲ ನಂಗೆ ಕಾಣ್ತಾ ಇರುತ್ತೆ. ಪ್ರತಿಯೊಂದರಲ್ಲೂ ಗುರುಗಳನ್ನ ಕೊಂದೆ ಅನ್ನೋ ಕಾಣ್ತಾ ಇರುತ್ತೆ. ಅರ್ಜುನ ಕೃಷ್ಣ ನಂಗೆ ಬೇಡ ಈ ಅರ್ಜುನ ಇದ್ದಾಗ ಗೊತ್ತಿಲ್ಲ ಅವನಿಗೆ ಪಾಪ ಅಂತ. ಗುಣಾಧಿಕ ಅರ್ಜುನಿಗೆ ಸಣ್ಣ ವಯಸ್ಸು ತಪ್ಕೊಂಡ್ಬಿಟ್ಟ. ತಚ್ಚ ನಾಮ ಕಿಂ? ತಚ್ಚ ಆತ್ಮಜ್ಞಾನ ಸರ್ವಕರ್ಮ ಸನ್ಯಾಸ ಪೂರ್ವಕಾತ್ ಆತ್ಮಜ್ಞಾನ ನಿಷ್ಠಾರೂಪಾತ್ ಧರ್ಮಾತ್ ಭವತಿ. ತಚ್ಚ ನಿಶ್ರೇಯಸಂ. ಆತ್ಮಜ್ಞಾನ ಅಂತ ಏನಲ್ಲ, ತಚ್ಚ ನಿಶ್ರೇಯಸಂ. ಆ ಮುಖ್ಯವೆಂಬುದು ಏನಿದೆ, ಆ ಮೋಕ್ಷವೆಂಬುದು ಎಲ್ಲಾ ಕರ್ಮವನ್ನು ಕೈ ಬಿಡೋದು, ಅದನ್ನು ಮುಂದೆ ಮಾಡ್ಕೊಳ್ಳೋದು ಏನೋ ಮೊದಲನೇ ಹಂತ. ನೀವು ಸರ್ವಕರ್ಮನ್ಯಾಸ ಮಾಡೋಕೆ ನೀನು ಯೋಗ್ಯನಾದರೆ ಆತ್ಮಜ್ಞಾನಕ್ಕೆ ಯೋಗ್ಯನಾಗ್ತೀಯ. ಆತ್ಮಜ್ಞಾನ ಯೋಗ್ಯವತೆ ಬಂದ್ರೆ ತತ್ವ ವಿಚಾರ ಮಾಡ್ತೀಯ, ತತ್ವ ಸ್ವಲ್ಪ ಪರಿಚಯವಾಗುತ್ತೆ, ಅಜ್ಞಾನ ಹೋಗುತ್ತೆ. ಆತ್ಮಜ್ಞ ವಿಚಾರ ಮಾಡೋದಕ್ಕೆ ಸನ್ಯಾಸ ಮಾಡುತ್ತಾ ಇದ್ದಾರೆ ಭಾಷ್ಯಕಾರರು. ಅದು ಯಾವಾಗಲೂ ಒಂದು ಅರ್ಧ ಗಂಟೆ 1 ಗಂಟೆ ಮಾಡ್ತೀನಿ ಅನ್ನೋದನ್ನು ಭಾಷ್ಯಕಾರ ಒಪ್ಪಲ್ಲ. ಮಾಡಿ ದಂಡಾನಲ್ಲ ಇದಲ್ಲ. ಭಾಷ್ಯಕಾರರು ಅದೇ ಬೇಕು ಅಂತ ದಾಧತ್ ಮಾಡೋದಿದೆಯಲ್ಲ. ಅದಕ್ಕೆ ಸರ್ವಕರ್ಮ ಶಬ್ದಕ್ಕೆ ಅರ್ಥ ದೇಹ ಸ್ಥಿತಿ ಮಾತ್ರಕ್ಕಿರತಕ್ಕ ಕರ್ಮವನ್ನು ಮಾಡಕ್ ಹೋಗ್ಬೇಡ. ಅನಿವಾರ್ಯ ಇದು ಪ್ರಾಕೃತಿಕ ಕರ್ಮ ಇದೆಯಲ್ಲ, ಅಶನ ಮೋಚನ, ಅದು ನಡೆಯುತ್ತೆ. ಅದು ದೇಹ ಬದುಕೊಂಡಿರ್ಬೇಕು, ಸಂಪಾದನೆ ಮಾಡ್ಬೇಕು, ಧನ ಸಂಪಾದನೆ ಮಾಡ್ಬೇಕು, ಇದು ಗೃಹ ಸಂಪಾದನೆ ಮಾಡ್ಬೇಕು ಇತ್ಯಾದಿಗಳು ಬೇಡ. ಎಲ್ಲವನ್ನೂ ಭಗವಂತ ಯೋಗಕ್ಷೇಮ ಮಹಾಮಿ ಅಂದ ನಾನ್ ನೋಡ್ಕೊಳ್ತೀನಿ ಅಂತ. ನೀನ್ ನನಗಾಗಿ ಮುಟ್ಬಿಡು, ನಾನು ನೋಡ್ಕೊಳ್ತೀನಿ ಅಂತ. ನಮ್ಗೆ ಆ ನಂಬಿಕೆನೇ ಇಲ್ಲ, ಭರವಸೆನೇ ಇಲ್ಲ. ನನ್ನನ್ನು ನೋಡ್ಕೊಳ್ತಾನೆ ಅವನು, ನನ್ನನ್ನೆಲ್ಲ ಮಾಡ್ಕೊಳ್ತಾನಿಲ್ಲ. ನಮ್ಗೇನಪ್ಪ ಅಂದ್ರೆ ನಮ್ದೆಲ್ಲ ಕರೆಕ್ಟ್ ಎಲ್ಲ ಮಾಡ್ಕೊಂಡು ಟೈಮ್ ಆದಾಗ ಅದನ್ನು 1 ಗಂಟೆ ಅರ್ಧ ಗಂಟೆ ಓದ್ ತಪ್ಪಲ್ಲ, ಓದಬಾರ್ದು ಅಂತಲ್ಲ. ಅದರಿಂದ ಅವನು ಹೇಳುವ ಪ್ರಯೋಜನ ಫಲ ಆಗಲ್ಲ. ಹಾಗೆ ಸರ್ವಕರ್ಮ ಸನ್ಯಾಸ ಅಂದ್ರೆ ಎಲ್ಲಾ ಲೌಕಿಕ ವೈದಿಕ ದೇಹ ಸ್ಥಿತಿ ಮಾತ್ರ ಪ್ರಯೋಜನಕ್ಕಾಗಿ ಕರ್ಮ ಬಿಟ್ಟು ಬಾಕಿ ಎಲ್ಲಾ ಕರ್ಮವನ್ನು ಕೈ ಬಿಡೋದು ಅನ್ನೋದು ಮುಂದೆ ಮಾಡಿಕೊಂಡು ಆತ್ಮಜ್ಞಾನದಲ್ಲಿ ನಿಷ್ಠೆ ಅನ್ನೋದು ಏನ್ ಹೇಳುತ್ತೆ? ತಾತ್ಪರ್ಯೇಣ ಅವಸ್ಥಾನ ನಿಷ್ಠಾ ಶಬ್ದೇನ ಉಚ್ಯತೆ ಇದರ ಭಾಷೆಗಳು. ನಿಷ್ಠ ತತ್ಪರತೆಯಿಂದ ಅಲ್ಲಿಯೇ ನೆಲೆ ನಿಲ್ಲೋದು. ಆ ನಿಷ್ಠ ಜಪೋನಿಷ್ಠ ತಪೋನಿಷ್ಠ ಅನ್ನೋ ಜಾಗದಲ್ಲಿ ಅದರಲ್ಲಿಯೇ ನೆಲೆ ನಿಂತವನಿಗೆ ಹೇಗೆ ಹೇಳ್ತಾರೋ ಆ ಶಬ್ದವನ್ನ, ಹಾಗೆಯೇ
ಜ್ಞಾನ ನಿಷ್ಠಾನ ಶಬ್ದ ಅಮಾನಿತ್ವಾದ ಸಾಧನದಲ್ಲೂ ಸಾಧನದಿಂದ ದೊರೆಯಬೇಕಾದ ಆತ್ಮಜ್ಞಾನ ಸಾಧನ ಆತ್ಮಜ್ಞಾನಕ್ಕೆ ಹಿಂದಿನ ಹಂತ ಅದರಿಂದ ಬರುವ ಆತ್ಮಜ್ಞಾನ ಆತ್ಮಾವಲೋಕನ ಆತ್ಮಚಿಂತನೆ ಆತ್ಮವಿಚಾರ ತಾನು ಯಾರು ವಿಚಾರ ಮಾಡೋದು ಅದರಲ್ಲಿ ನಿಷ್ಠೆಯನ್ನು ನೆಲೆ ನಿಲ್ಲುವುದು ಆ ರೂಪ ಅಂದ್ರೆ ಆ ಪ್ರಕಾರದ್ದಾದ ಧರ್ಮ ಅಂದ್ರೇನೋ ನಡವಳಿಕೆ ದರ್ಶ ಇಲ್ಲಿ ಧರ್ಮ ಶಬ್ದಕ್ಕೆ ಇಲ್ಲಿ ಏನೋ ಆ ನಡವಳಿಕೆಯಿಂದ ಆ ಶ್ರೇಯಸ್ ಎಂಬುದು ಉಂಟಾಗುತ್ತೆ ಧರ್ಮ ಅಂತ ಭಾಷ್ಯಕಾರರು ಆತ್ಮಜ್ಞಾನ ನಿಷ್ಠೆಯಲ್ಲಿ ನೆಲೆ ನಿಲ್ಲುವುದೆಂಬ ಒಂದು ನಡವಳಿಕೆ ಆ ನಡವಳಿಕೆ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡ್ರೆ ಅದರಿಂದ ನಮಗೆ ಆ ನಿಶ್ರೇಯಸ ಸಿಗತ್ತೆ ನಮಗೆ ನಿಶ್ರೇಯಸ ಬೇಕು ಮೋಕ್ಷ ಬೇಕು ಅಂದ್ರೆ ಸುಖ ಬೇಕು ಮೋಕ್ಷ ಇನ್ನೇನೋ ಅಲ್ಲ ಯಾವತ್ತಿಗೂ ನನಗೆ ಮಾಭೂದಣ್ಣಪಿ ಮೇ ದುಃಖಂ ಸರ್ವದಾಹಂ ಸುಖಿ ಭವೇ ನಾನು ಯಾವಾಗಲೂ ಸುಖಿಯಾಗಿರ್ಬೇಕು ದುಃಖ ಕಿಂಚಿತ್ತು ಆಗ್ಬಾರ್ದು ಅನ್ನೋ ಸಹಜವಾಗಿದೆಯಲ್ಲ ಇದು ನಿಮಗೆ ಅನುಭವದಲ್ಲಿ ಆಗ್ಬೇಕಾದ್ರೆ ಈ ರೀತಿ ಇಷ್ಟರ ಮಟ್ಟಿಗೆ ಪೂರ್ಣವಾಗಿ ಆತ್ಮಜ್ಞಾನದಲ್ಲಿಯೇ ನೆಲೆ ನಿಲ್ಲುವಂತಹ ಒಂದು ನಡವಳಿಕೆಯಿಂದ ಆ ಮೋಕ್ಷ ಎಂಬುದು ನಿಶ್ರೇಯಸ ಎಂಬುದು ಸಿಗತ್ತೆ ಕಣಪ್ಪ ಅಂತ ತಥಾ ಇಮಮೇವ ಗೀತಾರ್ಥಂ ಧರ್ಮ ಮುದ್ದಿಶ್ಯ ಭಗವತೀವ ಉಕ್ತಂ ಅದೇ ರೀತಿಯಾಗಿ ಅಂದ್ರೆ ನಾವು ಇಲ್ಲಿ ಏನ್ ಹೇಳ್ತೀವೋ ಇದು ನನ್ನ ಸ್ವಂತ ಅಲ್ಲ ಇಲ್ಲಿ ಭಗವಂತನೇ ಈ ವಿಚಾರವನ್ನು ಮನಸ್ಸಲ್ಲಿಟ್ಕೊಂಡು ಉದ್ದೇಶಿಸಿಕೊಂಡು ಲಕ್ಷ್ಯದಲ್ಲಿಟ್ಕೊಂಡು ಅಂತ ಇಮೇಮೇವ ಧರ್ಮಂ ಗೀತಾರ್ಥಂ ಧರ್ಮ ಈ ಗೀತೆಯ ಅರ್ಥವಾದ ವಿಷಯವಾದ ಈ ಧರ್ಮ ಈ ಪರಮ ಪುರುಷಾರ್ಥ ನಿಶ್ರೇಯಸವೆಂಬ ಫಲವನ್ನು ಪಡೆಯುವಂತಹ ನಡವಳಿಕೆಯನ್ನು ಇಟ್ಕೊಂಡು ಉದ್ದೇಶ ಭಗವಂತನೇ ಆ ಮಾತನ್ನು ಹೇಳಿದಾನೆ ಅನುಗೀತೆಯಲ್ಲಿ ಸಹಿ ಧರ್ಮಸ್ಸು ಪರ್ಯಾಪ್ತೋ ಬ್ರಹ್ಮಣ ಪದವೇದನೆ ಇತಿ ಅನುಗೀತಾಸು ಭಗವದ್ಗೀತೆ ಎಲ್ಲ ಕೇಳಿ ಯುದ್ಧವಲ್ಲ ಮುಗಿದ ಮೇಲೆ ಕೊನೆಗೆ ಕೃಷ್ಣಾರ್ಜುನ ಸೇರಿದಾಗ ಕೃಷ್ಣ ಅವತ್ತು ಯುದ್ಧ ನಂಗಂತ ಹೇಳಿದಲ್ಲ ತುಂಬಾ ರೋಮಾಂಚನಕರವಾಗಿತ್ತು ಅವತ್ತಿನ ಉಪದೇಶ ಭಾರಿ ಅದ್ಭುತವಾಗಿತ್ತು ಇನ್ನೊಂದ್ಸಲ ಕೇಳಬೇಕು ಅಂತ ಆಸೆ ಆಗ್ತಾ ಇದೆ ಇನ್ನೊಂದ್ಸಲ ಹೇಳೋದನ್ನ ಅಂತ ಅರ್ಜುನ ಹೇಳ್ತಾನೆ ಅದೇ ಪ್ರಶ್ನೆ ಮಾಡ್ತಾನೆ ಕೃಷ್ಣ ಅಂತಾನೆ ನೋಡು ಅವತ್ತಿನ ಆ ವಾತಾವರಣ ಏನೋ ಒಂದು ತಂದು ಕೊಡುತ್ತಲ್ಲ ಅದು ಇವತ್ತು ಇಲ್ಲಲ್ಲ ಅನಿವಾರ್ಯತೆ ಹಾಗಾಗಿ ನಾನು ಹೇಳ್ತೀನಿ ಅದೇ ವಿಚಾರ ಆದ್ರೆ ನಿಂಗೆ ಅಷ್ಟು ಅವತ್ತಿನಷ್ಟು ಪ್ರಭಾವ ಬೀರಲ್ಲ ಅವತ್ತಿನ ಸನ್ನಿವೇಶ ಸಂದರ್ಭ ಇದೆಯಲ್ಲ ಅದು ಬಹಳ ನಿನಗೆ ಎಷ್ಟರ ಮಟ್ಟಿಗೆ ನಿಂಗೆ ಆಗಿದೆ ಅಂದ್ರೆ ಅವನು ಸುಟ್ಟೋಗ್ತಾ ಇದೆ ಶಿವಕುಮಾರ್ ನನ್ನ ಮೈಯಲ್ಲ ಅಂತ ಅವನೇ ಅಂತ ಅವನು ಏನಂದ ಅವನಲ್ಲಿ ವಾಕ್ಯ ಅಲ್ಲ ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪ್ರಚ್ಛಾಮಿತ್ವ ನಮ್ಮ ಇಚ್ಛೆ ನಹಿ ಪ್ರಪಶ್ಯಾಮಿ ಮಮಾಪರುದ್ಯಾತ್ ಯಚ್ಛೋಕಂ ಉಚ್ಛೋಷಣಂ ಅದು ಇಂದ್ರಿಯಾಣಾಂ ಉಚ್ಛೋಷಣಂ ಯದಸ್ತಿ ಯತ್ ತೇನ ಅಪನುದ್ಯತೆ ತನ್ಮೂಲಂ ನಹಿ ಹೋಗುತ್ತೆ ನನಗೆ ಅನ್ನಿಸ್ತಾ ಇಲ್ಲ ಈ ಶೋಕವನ್ನು ನೀನು ಕಳಿಬೇಕು ನೀವಾಗ ಶೋಕಮೋಹ ಮಹೋದಧು ನಿಮಗ್ನಾಯ ಅರ್ಜುನಾಯ ಉಪದಿದೇಶ ಹಾಗಾಗಿ ಆ ಒಂದು ಆ ಸಂದರ್ಭ ಇವಾಗ ಆರಾಮ ಹೊಟ್ಟೆ ಊಟ ಮಾಡಿ ಹಾಟೆ ಪಾರ್ಕಲ್ಲಿ ಕೂತು ಮಾತಾಡ್ತಿರೋದು ಪಾರ್ಕಲ್ಲಿ ಕೂತು ಹಾಟೆ ಮಾತಾಡ್ತಿರೋದು ಹೇಳ್ಬೇಕು ಭಗವಂತನಿಗೆ ಹೇಳೋದಕ್ಕೆ ವ್ಯತ್ಯಾಸ ಇಲ್ಲ ಆದ್ರೆ ಆ ಪ್ರಭಾವದ ಮಾತು ಬೀರ್ಬೇಕು ಎಫೆಕ್ಟ್ ಆಗ್ಬೇಕಾದ್ರೆ ಆ ಇದು ಸನ್ನಿವೇಶ ಬಹಳ ಮುಖ್ಯ ಹಾಗಾಗಿ ಇದೇ ಗೀತಾರ್ಥ ಎಂಬ ಧರ್ಮವನ್ನ ಉದ್ದೇಶಿಸಿಕೊಂಡು ಲಕ್ಷ್ಯದಲ್ಲಿಟ್ಕೊಂಡು ಭಗವಂತನೇ ಹೇಳಿದಾನೆ ಸಹಿ ಧರ್ಮ ಯಾವುದೋ ಸಹಿ ಧರ್ಮ ಪರ್ಯಾಪ್ತ ಬ್ರಹ್ಮಣ ಸನ್ಯಾಸ ರೂಪವಾದ ಧರ್ಮ ಅಂತ ಸಹಿ ಧರ್ಮ ಸನ್ಯಾಸ ರೂಪೋ ಧರ್ಮ ಬ್ರಹ್ಮಣ ಪದವೇ ಜನೇ ಸುಪರ್ಯಾಪ್ತ ಸನ್ಯಾಸ ರೂಪವಾದ ನಿಷ್ಠೆ ಇದೆಯಲ್ಲ ಆ ಧರ್ಮ ಅದು ಬ್ರಹ್ಮನ್ ಕಂಡ್ಕೊಳ್ಳೋಕೆ ಅದು ಧರ್ಮ ಅಂದ್ರೆ ಜ್ಞಾನವನ್ನು ಧರ್ಮ ಅಂತಾರೆ ಜ್ಞಾನಕ್ಕೆ ಅಂಗವಾಗಿರುವ ಸಾಧನವಾಗಿರುವ ಸನ್ಯಾಸವನ್ನು ಧರ್ಮ ಅಂತಾರೆ ಸನ್ಯಾಸ ಪ್ರಾಪ್ತಿಗಾಗಿ ನಡೆಯುವಂತಹ ಪ್ರವೃತ್ತಿ ಲಕ್ಷಣ ಧರ್ಮ ಇದೆಯಲ್ಲ ಅದನ್ನು ಧರ್ಮ ಅಂತಾರೆ ಮುಂದೆ ಕರ್ಮಯೋಗವಾಗಿ ಮಾಡಿದ್ರೆ ಕರ್ಮಯೋಗದಿಂದ ಮುಂದೆ ಚಿತ್ತಶುದ್ಧಿಯಾಗಿ ಸನ್ಯಾಸಕ್ಕೆ ಯೋಗ್ಯತೆ ಬರುತ್ತಲ್ಲ ಧ್ಯಾನ ಅದನ್ನು ಧರ್ಮ ಅಂತ ಅದು ಗೌಣದಿಂದ ಇವಾಗ ಮುಖ್ಯವಾದ ಧರ್ಮ ಅಂದ್ರೆ ಆತ್ಮಜ್ಞಾನ ಸೊ ಪರಮಾತ್ಮನಿಗೆ ಪರಮಾತ್ಮನಿಗೆ ಧರ್ಮ ಅಂತ ಹೆಸರು ಆ ಧರ್ಮ ಸ್ವರೂಪವಾದ ಪರಮಾತ್ಮ ತಿಳಿಸ್ಕೊಡುವ ಜ್ಞಾನವೂ ಧರ್ಮ ಆಗತ್ತೆ ಜ್ಞಾನಕ್ಕೆ ಉಪಕಾರಕವಾಗಿರುವ ನಡವಳಿಕೆಯೂ ಧರ್ಮ ಅಂತ ಆಗತ್ತೆ ಅಮಾನಿತ್ವವಾಗಿ ಅದೃಷ್ಟ ಧರ್ಮ ಅದನ್ನು ತಂದುಕೊಡುವಂತಹ ಕರ್ಮಯೋಗ ಭಕ್ತಿಯೋಗವೂ ಧರ್ಮ ಆಗತ್ತೆ ಒಂದು ಧರ್ಮ ಅಂದ್ರೆ ಧಾರಣಾ ಧರ್ಮ ಇತ್ಯಾಹು ಧರ್ಮೋ ಧಾರಯತೆ ಪ್ರಜಾ ಧರ್ಮೇಣೀವ ಪ್ರಜಾ ಸರ್ವೇ
ಧರ್ಮೋ ರಕ್ಷತೆ ರಕ್ಷಿತ ಉತ್ತರ ಕೊನೆಯ ಸಹಿ ಧರ್ಮ. ಆ ಧರ್ಮವು ಅಂದ್ರೆ ಆತ್ಮಜ್ಞಾನ ನಿಷ್ಠಾರೂಪವಾದ ಧರ್ಮವಿದೆಯಲ್ಲ, ಆ ಧರ್ಮವು ಸುಪರ್ಯಾಪ್ತ. ಎರಡು ಉಪಸರ್ಗ. ಆಪ್ತನೇ ಪಡೆಯಲ್ಪಟ್ಟಿದೆ, ಪರಿ ಆಪ್ತನೇ ಎಲ್ಲಾ ರೀತಿಯಲ್ಲಿ ಪಡೆಯಲ್ಪಟ್ಟಿದೆ. ಸು ಅಂದ್ರೆ ಚೆನ್ನಾಗಿ ಅನುಭವ ಪರ್ಯಂತವಾಗಿ, ಸುಪರಿ ಆಪ್ತ ಸುಪರ್ಯಾಪ್ತ ಎಂಟು ಪರಿ ಆಪ್ತ ಪರ್ಯಾಪ್ತ. ಸು ಅನ್ನೋದು ಚೆನ್ನಾಗಿ ಅನುಭವ ಪರ್ಯಂತವಾಗಿ ಸ್ಪಷ್ಟವಾಗಿ, ಹೇಗೆ ಹೊಟ್ಟೆ ತುಂಬಿದ್ದು ತನಗೇ ನೇರ ಗೊತ್ತಾಗುತ್ತೋ, ಸತ್ಯ ಆಯ್ತು ಚೆನ್ನಾಗಿ ಊಟ ಮಾಡಿದ್ರೆ ಹೇಗೆ ಗೊತ್ತಾಗುತ್ತೋ ಹಾಗೆ ತತ್ವಜ್ಞಾನ ತನ್ನ ಅನುಭವಕ್ಕೆ ಗೊತ್ತಾಗುವಂತಹ ಇದು. ಅದು ಸುಪರ್ಯಾಪ್ತ ಬ್ರಹ್ಮಣ ಪದವೇದನೆ. ಪದವೇದನೆ ಸ್ಥಾನಜ್ಞ ಅವಗಮಾಯ, ಸ್ಥಾನ ಗೊತ್ತು ಮಾಡಿಕೊಳ್ಳೋದಕ್ಕೆ ಆ ಧರ್ಮ ಸಾಕು ಎಂಬುದಾಗಿ ಅನುಗೀತಿಯಲ್ಲೂ ಕೂಡ ಹೇಳಿದ್ದಾನೆ ಅಂತ ಭಾಷ್ಯಕಾರನ್ನು. ಅಲ್ಲಿಯ ತತ್ರೈವ ಚ ಉಕ್ತಂ ನೈವ ಧರ್ಮೀ ನ ಚ ಧರ್ಮೇ ನ ಚೈವ ಹಿ ಶುಭಾಶುಭೀ ತಸ್ಯಾದೇಕಾಸನೆ ದೀನಃ ಸೂಷ್ಟಿಂ ಕಿಂಚಿದ ಚಿಂತಯನ್ ಜ್ಞಾನಂ ಸನ್ಯಾಸ ಲಕ್ಷಣಂ ಇತಿ ಚ. ಅದು ನೈವ ಧರ್ಮಿ ಅನ್ನೋದು 19:7, ಯಸ್ಯಾದೇಕಾಸನೆ 19:1. ಇದು ಮುಂಚೆ ಕೊಟ್ಟು ಅದು ಆಮೇಲೆ ಕೊಡ್ಬೇಕಾಗಿತ್ತು. ಅದೇ ಅಧ್ಯಾಯದಲ್ಲಿ 1ನೇ ಅಧ್ಯಾಯದಲ್ಲಿ ಆಮೇಲೆ ಕೊಟ್ಟರು. ಏಳನೇ ಶ್ಲೋಕವನ್ನ ಮೊದಲು ಕೊಟ್ಟರು, 1ನೇ ಶ್ಲೋಕವನ್ನ ಆಮೇಲೆ ಕೊಡ್ತಾ ಇದ್ದಾರೆ. ಅರ್ಥಕ್ಕೆ ಬರುತ್ತೆ. ತತ್ರೈವ ಕುತ್ರೈವ ಅನುಗೀತಾಸ್ವೇವ. ಆ ಅನುಗೀತೆಯಲ್ಲಿಯೇ ಹೇಳಿದಾನೆ, ಆತ ಆ ತತ್ವವನ್ನು ಕಂಡುಕೊಂಡವನು ಅವನು ಧರ್ಮಿಯೂ ಅಲ್ಲ, ಅವನು ಅಧರ್ಮಿಯೂ ಅಲ್ಲ, ಅವನು ಶುಭವನ್ನು ಮಾಡುವನು ಅಲ್ಲ, ಅಶುಭವನ್ನು ಮಾಡುವನು. ಕರ್ತೃತ್ವ ಬುದ್ಧಿಯೇ ಇಲ್ಲ, ಬಾಧಿತ ಮಾಡ್ಬಿಟ್ಟಿದ್ದಾನೆ. ಸಮಸ್ತ ಕ್ರಿಯಾಕಾರಕ ಫಲಭೇದವನ್ನು ಅಳಿಸಾಕ್ಬಿಟ್ಟಿದ್ದಾನೆ. ಎಲ್ಲ ಸಕಲ ಮಿದ ಮಹಂಚ ವಾಸುದೇವ ಅನ್ನೋದು ಸೆಟ್ಟಾಗ್ಬಿಟ್ಟಿದ್ದಾನೆ. ಓಡಾಡೋ ಪರಮಾತ್ಮ ಅವನು, ಅವನಿಗೆ ಅಲ್ಲ. ಸತ್ಯಜ್ಞಾನ ಪರಮಾತ್ಮ ಪರಬ್ರಹ್ಮ, ಅವನು ಓಡಾಡೋದ, ಅವನು ಕೂಟಸ್ಥ, ಅವನು ಕ್ರಿಯಾ. ಅವ್ನು ತಪ್ಪು ತಿಳ್ಕೊಂಡ್ರು, ಏನೇ ಓದಿದ್ರು ಏನಕ್ಕೂ ನಮ್ಗೆ ತಿರ್ಸೋಲ್ಲ, ಏನು ಮಾಡದ. ಇವ್ರಿದಾರಲ್ಲ ತತ್ವಜ್ಞಾನ, ಸದ್ಯ ಬಿಡ್ತಾರೆ. ಜೊತೆ ಎದ್ಕೊಂಡವರು ಬಂಗಾರವನ್ನು ಅಪ್ಪಟ ಪ್ಯೂರ್ ಬಂಗಾರ ಮಾಡ್ತಾರೆ, ಕಬ್ಬಡವನ್ನು ಬಂಗಾರ ಮಾಡ್ತಾರೆ ಅವರು. ಹಾಗಾಗಿ ಆ ತತ್ವವನ್ನು ಕಂಡುಕೊಂಡ ಮಹಾನುಭಾವ ಅವನು ಧರ್ಮಿಯೂ ಅಲ್ಲ, ಅವನು ಅಧರ್ಮಿಯೂ ಅಲ್ಲ. ಅವನು ಶುಭವೂ ಅಲ್ಲದು, ಶುಭವನ್ನು ಬಿಟ್ಟವನು, ಅಶುಭವನ್ನು ಬಿಡ, ಎರಡೂ ಸಂಬಂಧ ಇಲ್ಲದವನು. ಯಹ ಏಕಾಸನ ಅಂದ್ರೆ ಬ್ರಹ್ಮಾಸನ. ಬ್ರಹ್ಮಾಸನಕ್ಕೆ ಏಕಾಸನ ಅಂತ ಹೇಳ್ತಾರೆ. ಏಕವ್ಯಾಧಿಗಿರತಕ್ಕ ಆಸನ ಅಂದ್ರೆ ಕೂರೋಜ, ಅಂದ್ರೆ ಆ ಸ್ವರೂಪದಲ್ಲಿ ನೆಲೆ ನಿಲ್ಲುವಂತ. ಆ ಬ್ರಹ್ಮಾಸನದಲ್ಲಿ ಲೀನನಾದವನು ಅಂದ್ರೆ ತನ್ನ ಜೀವತ್ವವನ್ನು ಕಳ್ಸ್ಕೊಂಡು ಅಲ್ಲಿ ಒಂದಾದವನು. ಘಟಾಕಾಶ ತಕೊಂಡು ಮಹಾಕಾಶ ಒಂದಾಗುವ ಹಾಗೆ ಅದು ತನ್ನ ಜೀವತ್ವವನ್ನು ಕಳ್ಸ್ಕೊಂಡು ಪರಮಾತ್ಮನು ಒಂದಾಗೋದು ಅಂದ್ರೆ ಒಂದಾಗವನೇ. ಅವಿವೇಕದಿಂದ ಅಜ್ಞಾನ ಒಂದಾಗಿಲ್ಲ, ಬೇರೆ ಅನ್ಕೊಂಡಿದ್ನಲ್ಲ ನಾನು ಸುರೇಶ, ನಾನು ಯಶು ಅಂತ ಹೇಳಿ ಆ ಪರಿಚ್ಛಿನ್ನ ಅಭಿಮಾನ ಬಂದಿತ್ತಲ್ಲ, ಅದು ಬಿಟ್ಕೊಂಡ್ಬಿಡ್ತಾನೆ. ಈ ತೋರಿಕೆ ಕಲ್ಪನೆ ಇದು ನಿಜವಾಗಿ ನನಗಿಲ್ಲ, ನಾನು ನಿಜವಾಗಿ ಹುಟ್ಟಿಲ್ಲದ ಸಾವಿಲ್ಲದ ಅಜ್ಜಾದ ಬ್ರಹ್ಮವೇ ಅಂತ ಹೇಳಿ ಆ ಏಕಾಸನದಲ್ಲಿ ನೆಲೆ ನಿಂತು ಅಲ್ಲಿಯೇ ತಾನು ಒಂದಾದವನಾಗಿ ತೂಷ್ಟಿ ಅಂದ್ರೆ ಯಾವ ಲೌಕಿಕ ವ್ಯಾಪಾರ ಮಾಡಿದೆ ಕಿಂಚಿದ ಚಿಂತೆ. ಯಾಕೆ ಚಿಂತೆ ಮಾಡಿ ವಿಷಯವೇ ಇಲ್ವಲ್ಲ, ವಿಷಯಾಭಾವ. ಇಲ್ಲಿ ಎಲ್ಲಿ ಸತ್ಯತ್ವ ಬುದ್ಧಿ ಎಲ್ಲಿರುತ್ತೆ ದ್ವೈತದಲ್ಲಿ, ಅವಾಗ ಆ ಕಡೆ ಓಡುತ್ತೆ. ಸತ್ಯತ್ವ ಇವಾಗ ಅದು ಕಪ್ಪೆ ಸೊಪ್ಪು ಬೆಳ್ಳಿ ಅಲ್ಲ, ಆಮೇಲೆ ಬೆಳ್ಳಿ ಯೋಚನೆ ಮಾಡಕ್ ಹೋಗಲ್ಲಪ್ಪ. ಅಲ್ಲಿ ಅದು ಹಾವೆಲ್ಲ ಹಗ್ಗ ಅಂತ ಗೊತ್ತ ಮೇಲೆ ಹಾವು ಯೋಚನೆ ಮಾಡಕ್ ಹೋಗಲ್ಲಪ್ಪ. ನೀವು ಪ್ರಪಂಚದ ಬಾಧೆ ಮಾಡ್ಕೊಂಡ್ಮೇಲೆ ಇರೋದೆಲ್ಲ ಏಕಮೇವಾದ್ವಿತೀಯ ಮೇಲೆ ಯಾವಾಗಲೂ ಮಾತಾಡ್ದವ್ ಬ್ರಹ್ಮಾಸನದಲ್ಲಿ ಇದ್ದಾನೆ. ಅಲ್ಲಿ ತಾನು ತನ್ನವನ್ನ ಅಂದ್ರೆ ಈ ಲೌಕಿಕವಾದ ಪರಿಚ್ಛಿನ್ನ ಪ್ರಮಾಸತ್ವ ಬಿಟ್ಕೊಂಡ್ಬಿಟ್ಟಿದ್ದಾನೆ. ಏನು ವಿಷಯ ಮಾಡಿ ಯಾವ ಏಕಾಯನ ಏಕಾಸನ ಒಂದೆರಡು ಸಹ ಸಾಧನ ತಗೊಂಡಿರ ಸ್ವಾಮಿಗಳು. ಎಲ್ಲಿ ಮಾಡಿದೆ ಎಲ್ಲಿ ಇಲ್ಲಿ ಕೆಳಗ ಗೀತಾರ್ಥ ಕಿಂಚಿದ ಅನ್ಯತ್ರ ಸತ್ಯವ ಉಕ್ತ ಮುದ್ದಿದ ಭಾರತದಲ್ಲಿ ನಚೈವ ನೈಶುಭಾಷುಭಿ ಎಂಬುದರ ಬದಲು ಪೂರ್ವೋಪಿಸಿ ಸಹಾಯಕ ಯಸ್ಯಾದೇಕಾಸನೆ ಲೀನಃ ಎಂಬುದರ ಯಸ್ಯಾದೇಕಾಯ ಗತಿಯಲ್ಲಿ ಒಂದೇ ಗತಿಯಲ್ಲಿ ಬ್ರಹ್ಮದಲ್ಲಿ ಮನಸ್ಸನ್ನು ಕರಿ ಅಲ್ಲ. ಅಯನ ಆಸನ ಸಂಸ್ಥೆಯಲ್ಲಿ ಏನು ವಿಶೇಷ ಆಗ್ತಾ ಇಲ್ಲ. ಅಯನ ಅಂದ್ರು ಆಧಾರ, ಆಸನ ಅಂದ್ರು ಕೂರಿದಾಗ ಮಾಡ್ಬೋದು. ಏನು ಶಬ್ದಾರ್ಥದಲ್ಲಿ ಇದೇನಿಲ್ಲ, ಆಗ್ರಹ ಇಲ್ಲ. ಹೌದು, ಸಿದ್ಧನಾದ ಲಕ್ಷಣ ಹೇಳಿ ನಾನು. ರಮಣ ಮಹರ್ಷಿಗಳು ಕಂಡ್ಬಿಟ್ಟೇ ಇರ್ತದ್ದು ನೋಡ್ತಾ ಏನ್ ಪ್ರಶ್ನೆ ಮಾಡಿ ಉತ್ತರನೇ ಕೊಡ್ತಿರ್ಲಿಲ್ಲ. ಆಗ ಅವ್ರಿಗೆ ನಿನ್ ಪ್ರಶ್ನೆಯಲ್ಲೇ ಉತ್ತರ ಇದೆ, ನಾನೇ ಕೇಳ್ಬೇಕು ಉತ್ತರ ಅಂತ ಅವರು.
ಅಷ್ಟೇ. ನಂಗೊಂದು ಸಂಶಯ ಅಂದ್ರೆ ನಿನ್ ಸಂಶಯ ಬೇಡ, ನನಗೊಂದು ಯಾರಿಗೆ ಅಂತ ಅದನ್ನ ವಿಚಾರ ಮಾಡು. ನನಗೆ ಅಂದಿಲ್ಲ, ನೀನ್ ಯಾರು ವಿಚಾರ ಮಾಡು, ಆಮೇಲೆ ನಿನ್ ಸಂಶಯ ಬಗ್ಗೆ ಹರಿಯುತ್ತೆ ನೋಡು. ಚಿದ್ದಂತೆ ಸರ್ವ ಸಂಶಯ, ನೀನ್ ಯಾರು ಗೊತ್ತಾದ್ರೆ ಎಲ್ಲ ಸಂಶಯ ಹೋಗುತ್ತೆ. ಸಂಶಯ ಎಲ್ಲ ಹೋದ್ಮೇಲೆ ನಾನ್ ಗೊತ್ತಾಗ್ತೀನೋ, ನಾನ್ ಗೊತ್ತಾದ್ಮೇಲೆ ಸಂಶಯ ಎಲ್ಲ ಹೋಗುತ್ತೋ? ಹೇಗೆ? ನಾವು ಸಂಶಯ ಎಲ್ಲ ಕಳ್ಕೊಂಡು ಹೋಗಿ ಪರಮಾತ್ಮ ಮುಟ್ಟೋ ಕ್ರಮ ನಮ್ದು. ಪರಮಾತ್ಮನ ಕಂಡ್ಕೊಂಡ್ಕೊಳ್ಳೋ ಎಲ್ಲ ಸಂಶಯ ಹೋಗುತ್ತೆ ಅಂತ ಅವ್ರದ್ದು. ಕಂಡ್ಕೊ ಹೋಗುತ್ತೆ. ಕಂಡ್ಕೊಳಕ್ಕೆ ಸಂಶಯ ಇದೆಯಲ್ಲ, ಸಂಶಯ ಇದೆ ಕಂಡ್ಕೊಳ್ಳೋ ಹಾಗೆ ನಮ್ದು. ಸಂಶಯ ಇದ್ದು ಹೆಂಗ್ ಕಂಡ್ಕೊಳ್ತಾನೆ? ಅದಕ್ಕೆ ಪ್ರಕ್ರಿಯೆ ಇದಿದೆ, ಆಚಾರ್ಯ ಇದಿದೆಯಲ್ಲ ಕ್ರಮ, ಶಂಕರಾಚಾರ್ಯರು ಪ್ರತಿಪಾದನೆ ಮಾಡೋ ಕ್ರಮ ಸ್ವಾಮಿ, ಅದು ಮುಮುಕ್ಷುಗಳಿಗೆ ಭಾರಿ ಇದು ಅನುಕೂಲ. ನಿನ್ ಏಕ್ದಮ್ ನಾನೊಂದು ವಿಚಾರ ಮಾಡೋದ್ರೆ ಸಾಮಾನ್ಯರಿಗೆ ಅದು ಹತ್ತೋದಲ್ಲ, ಅದು ಗೊತ್ತಾಗಲ್ಲ. ಅದು ಏನ್ ಮಾಡಿದ್ರು ಇದು ವಿಷಯ ಕರೆಕ್ಟ್ ಇರ್ಬೋದು, ತಗೊಳಕ್ಕಾಗಲ್ಲ ಅದು. ತುಂಬಾ ಕಷ್ಟ ಅದು. ಜ್ಞಾನವೆಂಬುದು ಸನ್ಯಾಸದ ಲಕ್ಷ್ಯ. ಇದು ನೋಡಿ, ಸನ್ಯಾಸ ಅನ್ನೋದು ಇದು ಇದಲ್ಲ, ಕರ್ತೃತ್ವ ಪ್ರಯತ್ನಪೂರ್ವಕ ಮಾಡೋ ಸನ್ಯಾಸ ಅಲ್ಲ ಇದು. ಸನ್ಯಾಸ ಆಗಿರೋದು, ಸನ್ಯಾಸ ಸ್ವರೂಪ ಅದು. ಜ್ಞಾನ ಅದು ಇದು ಪಾರಮಂಶ ಇದೆಯಲ್ಲ, ಇದರಲ್ಲಿ ಬ್ರಹ್ಮಲೋಕಾದಿ ಪ್ರಾಪ್ತಿ ಸಾಧನವಾಗಿರೋ ಸನ್ಯಾಸ ಬೇರೆ. ಜ್ಞಾನಕ್ಕಾಗಿ ಇರ್ತಕ್ಕಂಥ ಸನ್ಯಾಸ ವಿವೇಶ ಸನ್ಯಾಸ. ಆ ವಿವೇಶ ಸನ್ಯಾಸಿ ತತ್ವವನ್ನು ಕಂಡ್ಕೊಂಡ ಮೇಲೆ ಸ್ವಲ್ಪ ನೆಲೆ ಇರ್ತಲ್ಲ, ಅದೇ ನಿಜವಾದ ಸನ್ಯಾಸ. ಸನ್ಯಾಸ ಅಂದ್ರೆ ಆತ್ಮನಿಗೆ ಹೆಸರು. ಸನ್ಯಾಸಕ್ಕೆ ಕ್ಷಮಶಾಂತಹ ನಿಷ್ಠಾಶಾಂತಿ ಪರಾಯಣ, ಪರಮಾತ್ಮನಿಗೆ ಸನ್ಯಾಸ ಸ್ವರೂಪ ಅವನು. ನೀನು ಪೂರ್ತಿ ಎಲ್ಲವನ್ನು ಬಿಟ್ಟು ತಾನೇ ಗುರುನು, ಅಸಂಗನು ಅಂತ, ಯಾವುದಕ್ಕೂ ಅಂಟ್ಕೊಳ್ಳದೆ ಯಾವ ರೀತಿಯಲ್ಲಿ ಇರ್ತಕ್ಕಂಥೇ ತಾನೇ ಕೇವಲನಾಗಿರೋದೇ ಸನ್ಯಾಸ. ಇಹಾಪಿಚ ಅಂತೆ ಉಕ್ತಂ ಅರ್ಜುನಾಯ, ಇಲ್ಲೂ ಈ ಭಗವದ್ಗೀತೆಯಲ್ಲೂ ಕೂಡ ಕೊನೆಯ 18ನೇ ಅಧ್ಯಾಯದಲ್ಲಿ ಭಗವಂತ ಅರ್ಜುನಿಗೆ ಹೇಳಿದಾನೆ. ಏನ್ ಹೇಳ್ದ? ಸರ್ವಧರ್ಮಾನ್ ಪರಿತ್ಯಜ್ಯ ಯಥೇಚ್ಛ ಗುರುಲ್ವಾ ಅಲ್ಲ, ಮಾಮೇಕಂ ಶರಣಂ ವ್ರಜ. ಎರಡು ಗೀತವಾಕ್ಯ, ಯಥೇಚ್ಛ ಗುರು ಗೀತವಾಕ್ಯ, ಸರ್ವಧರ್ಮ ಪರಿತ್ಯಜ್ಯ ಇದೆ. ಅಲ್ಲಿಗೆ ಎಲ್ಲಿಗೆ ಹೋಗ್ತಾರೆ? ಎಲ್ಲಾ ಧರ್ಮಗಳು ಅಂದ್ರೆ ಕರ್ತವ್ಯ ಬುದ್ಧಿ ಬಿಡು. ಮುಂಚೆ ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು, ಆ ಪಾರಾಯಣ ಮಾಡ್ಬೇಕು, ಅದನ್ನ ಬಿಡೋಕೆ ಸಾಕು. ಯಾವ ಮಾಡ್ಬೇಕು ಅನ್ನೋದಕ್ಕೆ ಸಾಕು. ಮುಂಚೆ ಆ ಮಾಡೋದು ಬುದ್ಧಿಯೇ ನಮ್ಮನ್ನ ಬಂಧ ಈಡು ಮಾಡುತ್ತೆ, ನಮ್ಮನ್ನ ಕಟ್ಟು ಮಾಡುತ್ತೆ, ದುಃಖಕ್ಕೆ ಆಡ್ಬಿಡುತ್ತೆ. ಏನು ಮಾಡೋಣ, ಏನು ಮಾಡ್ಬೇಕಾಗಿಲ್ಲ. ಎಲ್ಲಾ ಕರ್ತವ್ಯತೆಯಿಂದ ಮುಕ್ತನಾಗಿ ಮಾಮೇಕಂ ಶರಣಂ ವ್ರಜ, ನನ್ನನ್ನು ಶರಣ ಹೊಂದು ಅಂದ್ರೆ, ನನ್ನಂದ್ರೆ ಅದೇ ಭಾಷೆಗೆ ಬರೀತಾರೆ, ವಿಮುಕ್ತ ಬಂಧನಂ ಸರ್ವಜ್ಞಂ ಮಾಂ ನಾರಾಯಣಂ ಜ್ಞಾತ್ವಾ ಅಂದ್ರೆ ಸಹ. ಇದು ಜ್ಞಾನವೇ ಹೇಳ್ತಿರೋದೇ ಹೊತ್ತು. ಇದೆ ಶರಣಂ ವ್ರಜ ಅನ್ನೋದು ಇದಲ್ಲ, ಸಾಧನೆ ಅಲ್ಲ. ಆತ್ಮಜ್ಞಾನವನ್ನೇ ಜ್ಞಾನ ಪಡ್ಕೊಂಡು ತತ್ವದಿಂದ ಪಡ್ಕೊಂಡು ತಾನು ಅನನ್ಯತೆಯಿಂದ ಬಿಡು. ನಾನು ಪರಬ್ರಹ್ಮ ಒಂದೇ ಪರಮಾರ್ಥ ಆಗಿರ್ತಕ್ಕದ್ದು ಅಂತ ಹೇಳಿ ಇದು ಶರಣಂ ವ್ರಜ ಅನ್ನೋದು ಶರಣ ಶಬ್ದಕ್ಕೆ ಈ ಶರಣಾಗತಿ ರಾಮಾಂಜ ಹೇಳ್ತಾರಲ್ಲ, ಅದನ್ನ ಹೇಳ್ತಾ ಇಲ್ಲ ಇಲ್ಲಿ. ಯಾಕಂದ್ರೆ ಅದು ಹಿಂದಿನ ಶ್ಲೋಕದಲ್ಲಿ ತಗೊಂಡಿದ್ದಾರೆ ಅದನ್ನ. ಕೊಡೋ ಗೀತೆಯಲ್ಲ ಅವ್ರ ಭಕ್ತಿ ತಗೊಂಡ್ಬಿಟ್ರು ಭಾಷ್ಯಕಾರರು. ಮತ್ತೆ ಇದರಲ್ಲೂ ಸರ್ವಧರ್ಮ ಅದನ್ನೇ ಹೇಳ್ಬಿಟ್ಟು ಪುನರುಕ್ತಿ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸ್ವಾಮಿಗಳು ಅದನ್ನೇ ತಗೊಂಡಿದ್ದಾರೆ. ಈ ಸರ್ವಧರ್ಮ ಮಾಮೇಕಂ ಶರಣಂ ವ್ರಜ ಅನ್ನೋ ಜಾಗದಲ್ಲಿ ದ್ವೈತ ಭಕ್ತಿ ಅಲ್ಲ ಅದು. ಯಾಕೆಂದ್ರೆ ಮನ್ಮನಾಭೋ ಮದ್ 65ನೇ ಶ್ಲೋಕದಲ್ಲಿ ಮನ್ಮನಾಭೋ ಮದ್ಭಕ್ತರು ಅಂತ ಹೇಳಿ ಅಲ್ಲಿ ಹೇಳ್ಬಿಟ್ಟ ಮೇಲೆ ಮತ್ತೆ ಸರ್ವಧರ್ಮ ಅಂತ ಅದನ್ನೇ ಹೇಳಿದ್ರೆ ಪುನರುಕ್ತಿ ಆಗತ್ತೆ ಅನ್ನೋ ಕಾರಣದಿಂದ ಇಲ್ಲಿ ಆತ್ಮಜ್ಞಾನ ನಿಷ್ಠೆಯನ್ನೇ ಹೇಳ್ತಾರೆ ಅಂತ ಸಂಬಂಧ. 65, 66 ಎರಡು ಶ್ಲೋಕ ವ್ಯತ್ಯಾಸ ಮಾಡ್ಬೇಕಾದ್ರೆ ಅದು ಗೌಣ ಭಕ್ತಿ ಹಿಂದಿನ ಶ್ಲೋಕ, ಪರಾಭಕ್ತಿ ಉತ್ತರ ಮುಂದಿನ ಶ್ಲೋಕ. ಅಭ್ಯುದಯಾರ್ಥೋಪಿ ಯಃ ಪ್ರವೃತ್ತಿ ಲಕ್ಷಣೋ ಧರ್ಮ ವರ್ಣಾನ್ ಆಶ್ರಮಾಂಶ್ಚ ಉದ್ದೇಶ್ಯ ವಿಹಿತಃ ಸ ದೇವಾದಿಸ್ಥಾನ ಪ್ರಾಪ್ತಿ ಹೇತುರಪಿ ಸನ್ ಈಶ್ವರಾರ್ಪಣ ಬುದ್ಧ್ಯಾ ಅನುಷ್ಠೀಯಮಾನಃ ಸತ್ವಶುದ್ಧಯೇ ಭವತಿ ಫಲಾಭಿಸಂಧಿ ವರ್ಜಿತಸ್ಯ ವರ್ಜಿತಃ ಕರ್ಮಯೋಗ ಅಂತ ಅನುಷ್ಠೀಯಮಾನ ಅಂತ ನೋಡಿ. ವರ್ಣಗಳನ್ನು ಆಶ್ರಮಗಳನ್ನು ಉದ್ದೇಶಿಸಿಕೊಂಡು, ವರ್ಣ ಅಂದ್ರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ, ಆಶ್ರಮ ಅಂದ್ರೆ ಬ್ರಹ್ಮಚಾರಿ ಗೃಹಸ್ಥ ವಾನಪ್ರಸ್ಥ ಸನ್ಯಾಸಿ.
4 ವರ್ಣದವರನ್ನು 4 ಆಶ್ರಮದವರನ್ನು ಉದ್ದೇಶಿಸಿ ಅವರನ್ನು ಪಾಯಿಂಟ್ ಔಟ್ ಮಾಡಿ ಅವರನ್ನು ಗುರಿ ಮಾಡಿಕೊಂಡು ಪ್ರವೃತ್ತಿ ಲಕ್ಷಣ ಧರ್ಮವನ್ನ ಹೇಳಿದರು. ಅದು ಅಭ್ಯುದಯಕ್ಕಾಗಿದ್ದರು. ಅದು ನೋಡಿ, ಆತ್ಮಜ್ಞಾನಕ್ಕಾಗಿ ಉಪಯೋಗಿಸಿಕೊಳ್ಳೋದೇನಿಗೆ ಕೇವಲವಾಗಿ ಅನುಷ್ಠಾನ ಮಾಡಿದ್ರೆ ಅಭ್ಯುದಯಕ್ಕೆ ಅಂದ್ರೆ ಸ್ವರ್ಗಾದಿ ಪ್ರಾಪ್ತಿಗೆ, ಏಳಿಗೆಗೆ ಕಾರಣವಾಗುತ್ತೆ, ಉತ್ತಮ ಲೋಕ ಪ್ರಾಪ್ತಿಗೆ, ಉತ್ತಮ ಜನ್ಮ ಪ್ರಾಪ್ತಿಗೆ ಕಾರಣವಾಗಿದ್ದರೂ ಅಪಿ ಅನ್ನೋ ಶಬ್ದದಿಂದ ಏನ್ ಸ್ವಾರಸ್ಯ ತೋರಿಸ್ತಾ ಇದ್ದಾರೆ ಅಂದ್ರೆ ಬೇರೆ ಕರ್ಮ ಅಲ್ಲ ಅಂತ. ಆತ್ಮಜ್ಞಾನಕ್ಕಾಗಿ ಚಿತ್ತಶುದ್ಧಿಗಾಗಿ ಮಾಡುವ ಕರ್ಮ ಬೇರೆ ಅಲ್ಲ. ಯಾವ ವರ್ಣಾಶ್ರಮ ಕರ್ಮದಿಂದ ಉತ್ತಮ ಲೋಕ, ಉತ್ತಮ ಜನ್ಮ, ಉತ್ತಮ ಕಾರ್ಯಗಳ ಸಂಘಾತ ಬರುತ್ತೆ ನಾವು ಹೇಳ್ತೀವೋ, ಅದೇ ವರ್ಣಾಶ್ರಮ ಕರ್ಮವನ್ನೇ ಈಶ್ವರಾರ್ಪಣ ಬುದ್ಧಿಯನ್ನು ಅನುಷ್ಠಾನ ಮಾಡಿದ್ದಾದ್ರೆ ಚಿತ್ತಶುದ್ಧಿ ಕಾಣುವಾಗ ಬೇರೆ ಕರ್ಮ ಮಾಡ. ಅದಕ್ಕೆ 2 ಅಗ್ನೋತ್ರ ಮಾಡ್ಬೇಕಾಗಿಲ್ಲ. ನಿತ್ಯ ಕರ್ಮದ ಅಗ್ನೋತ್ರ ಒಂದು, ಈಶ್ವರಾರ್ಪಣ ಬುದ್ಧಿ ಮಾಡೋ ಅಗ್ನೋತ್ರ ಕರ್ಮ 2 ಮಾಡ್ಬೇಕಾಗಿಲ್ಲ. ಅಗ್ನೋತ್ರವಾಗಲಿ ಸಂಧ್ಯಾವಂದನೆ ಆಗಲಿ ಮಾಡುವ ನಿತ್ಯ ಕರ್ಮವನ್ನೇ ಫಲಾಪೇಕ್ಷೆ ಇಲ್ಲದೆ, ಅದೇ ಹೇಳ್ತಾರೆ ಭಾಷ್ಯಕಾರರು, ವರ್ಣಗಳನ್ನು ಆಶ್ರಮವನ್ನು ಉದ್ದೇಶಿಸಿ ವಿಧಾನ ಮಾಡಿದ್ದಾದ ಯಾವ ಪ್ರವೃತ್ತಿ ಲಕ್ಷಣ, ಪ್ರವೃತ್ತಿ ತೊಡಗೋದು ಅನ್ನೋ ಪ್ರಕಾರದ್ದಾದ, ಪ್ರವೃತ್ತಿನ ತೊಡಗೋದು, ಕ್ರಿಯೆಯಲ್ಲಿ ತೊಡಗೋದು ಅನ್ನೋ ಪ್ರಕಾರದ್ದಾದ ಯಾವ ಒಂದು ಧರ್ಮ ಅಂದ್ರೆ ನಡವಳಿಕೆ ಅನುಷ್ಠಾನ ಇದೆಯೋ ಅದು ಅಭ್ಯುದಯಕ್ಕಾಗಿದ್ದರೂ ಅದು ಇದು ಸಿದ್ಧ. ಅದು ಮೀಮಾಂಸಾ ಶಾಸ್ತ್ರದಲ್ಲಿ ಚೋಜನಾಕ್ಷಾರ್ಥೋ ಧರ್ಮ ಅನ್ನುವಾಗ ನಿಜ ಮಾಡಿದ್ದಾರೆ. ಈ ಧರ್ಮವು ನಿಮ್ಮನ್ನು ಕೈಯಲ್ಲಿ ತೊಡಗಿಸೋದು ಅದಕ್ಕೆ ಅಂದ್ರೆ ನಿಮ್ಮ ಎಲ್ಲಾ ರೀತಿಯಾದಂತಹ ಏಳಿಗೆ ತಂದುಕೊಡೋಕ್ಕೋಸ್ಕರ ಶಾಸ್ತ್ರ ಹೊರಟಿದೆ. ನೀವು ಎಲ್ಲಾ ರೀತಿಯಲ್ಲೂ ಮೇಲಕ್ಕೆ ಹೋಗ್ತೀರಾ, ಉತ್ತಮವಂತಹ ಜನ್ಮ ಪಡ್ಕೊಳ್ತೀರ. ಅದಕ್ಕಿದ್ದರೂ ಕೂಡ ಮತ್ತು ದೇವಾದಿ ಸ್ಥಾನ ಪ್ರಾಪ್ತಿ ಸನ್ನೊಂದು ದೇವತಾದಿ ಸಾಯುಜ್ಯವನ್ನು ಪಡ್ಕೊಳ್ಳೋಕೆ ಕಾರಣವಾಗಿರೋದು. ಸಾಯುಜ್ಯ ಸಾಲೋಕ್ಯ ಇದೆಯಲ್ಲ, ಸಾಲೋಕ್ಯತೆ ಕಡಿಮೆ, ಸಾಯುಜ್ಯನು ಹೆಚ್ಚು. ದೇವತೆಯ ಮುಂತಾದ ಸ್ಥಾನ ಪ್ರಾಪ್ತಿಗೆ ಕಾರಣವಾಗಿದ್ದರು ಆ ಅಗ್ನಿಹೋತ್ರಾದಿ ಕರ್ಮವು ಮತ್ತೆ ಬೇರೆ ಉಪಾಸನೆಗಳು ಆ ಸ್ಥಾನಕ್ಕೆ ಕಾರಣವಾಗಿದ್ರು ಕೂಡ ಅದೇ ಕರ್ಮವನ್ನೇ ಈಶ್ವರಾರ್ಪಣ ಬುದ್ಧ ಅರ್ಪಣೆ ಮಾಡೋದನ್ನೇ ಬರೀ ಕರ್ಮವನ್ನು ಮಾತ್ರ ಅಲ್ಲ, ಕರ್ತೃತ್ವ ಸಮೇತ ಕರ್ಮವನ್ನು ಅರ್ಪಣೆ ಮಾಡಬೇಕು. ತನ್ನ ಮಾಡುವಿಕೆಯನ್ನು ಕೂಡ ಒಪ್ಪಿಸ್ಕೋಬೇಕು. ನಾನು ಮಾಡುವನಾಗಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ, ಇದು ಕೂಡ ನಿನ್ನ ಪ್ರೇರಣೆ ನಡೀತಿರೋದು. ಇವಾಗೂ ನಾನು ಮಾಡುವನಾಗಿರೋದು ಕೂಡ ತನ್ನ ಆಂಜನೇಯ ಸ್ವಾಮಿ ದಾಸೋಹಂ ಕೋಸಲೇಂದಸ್ಯ ಅಂತ ಹಾಗೆ ತನ್ನತನವನ್ನು ಒಪ್ಪಿಸ್ಕೊಳ್ಳೋದು ಅನ್ನೋದು ಮೂಲಕ ಕರ್ಮ ಒಪ್ಪಿಸೋದು ಮೇಲೆ. ಬರೀ ಮಾಡಿದ ಕರ್ಮ ತಾನಾಗಿ ಇಟ್ಕೊಂಡು ತಾನು ಅಹಂಕಾರ ಪಟ್ಕೊಂಡಿದ್ದು ಕರ್ಮ ಮಾಡದೆ ಕರ್ಮ ನಿನಗೆ ಅಂತ ಒಪ್ಪಿಸೋದು ಬೇರೆ. ತನ್ನ ತ್ರಿಕರಣದಿಂದಲೂ ಪರಮಾತ್ಮ ಒಪ್ಪಿಸ್ಕೊಂಡು ಕರ್ಮ ಮಾಡೋದೀಗ ಅದು ಇನ್ನೂ ಮೇಲ್ಮಟ್ಟದ್ದು. ಹಾಗೆ ಈಶ್ವರನಲ್ಲಿ ಅರ್ಪಣೆ ಮಾಡೋದು ಆಗ ತನ್ನ ದೇಹೇಂಜಮನ ಬುದ್ಧಿಯನ್ನು, ತನ್ನ ಸ್ವತ್ತು ಅಂತ ವ್ಯವಹಾರ ಒಪ್ಕೊಂಡಿರೋದು, ಮನೆ ಮಠ ಮಕ್ಕಳು ದುಡ್ಡು ಸಂಪತ್ತಿ ಎಲ್ಲವನ್ನೂ ಅಷ್ಟು ನಿಂದು ಒಪ್ಪಿಸೋದು. ನಿಧಿ ಸನ್ಯಾಸವೇ ಇದು. ಅದಕ್ಕೆ ಭಗವಂತ ಕರ್ಮಯೋಗನ ಅಷ್ಟು ಹೊಗಳಿದ್ದವರು, ಆಳ ಹೊಗದ ಕರ್ಮಯೋಗವನ್ನ. ಯಾರು ನಿಜವಾಗಿ ಗೃಹಸ್ಥನಾಗಿಯೇ ಇದ್ದು ಮನೆಯಲ್ಲೇ ಇದ್ದುಕೊಂಡು ಸರ್ವಸ್ವವನ್ನು ಭಗವಂತನು ಅರ್ಪಣೆ ಮಾಡ್ಕೊಂಡು ಕರ್ಮಾನುಷ್ಠಾನ ಮಾಡ್ತಾನೋ ಅವನನ್ನ ಸಸನ್ಯಾಸಿ ಚ ಯೋಗಿ ಚ ಅಂತ ಹೊಗಳ್ದ. ಅವನ್ನ ತುಂಬಾ ಹೊಗಳ್ದ. ಈಶ್ವರನಲ್ಲಿ ಪರಮೇಶ್ವರನಲ್ಲಿ ಈಶ್ವರ ಶಬ್ದ ಕರ್ತ ಇಲ್ಲಿ ಸಾಕ್ಷಾತ್ ನಿರ್ಗುಣ ಪರಮಾತ್ಮನನ್ನೇ ತನ್ನ ಸ್ವಾನುಭವ ವೇದ್ಯರಾದ ಹಾನುಗಮ್ಯವಾದ ನಿರ್ಗುಣ ತತ್ವವನ್ನೇ ಈಶ್ವರ ಅಂತ ಇದ್ದಾರೆ. ಅವನಲ್ಲಿ ಅರ್ಪಣೆ ಮಾಡೋದನ್ನು ಒಪ್ಸೋದು ಅನ್ನುವ ಬುದ್ಧಿಯಿಂದ ತಿಳುವಳಿಕೆಯಿಂದ ಅನುಷ್ಠಾನ ಮಾಡಿದ್ದಾದರೆ ಅದು ಸತ್ವ ಶುದ್ಧಿಯೇ. ಸತ್ವ ನಾಮ ಅಂತಃಕರಣ, ಅಂತಃಕರಣ ಶುದ್ಧಿಗೆ ಕಾರಣವಾಗತ್ತೆ. ಹೇಗೆ ಆಗಿದ್ದಾದ್ರೆ ಫಲಾಭಿಸಂಧಿ ವರ್ಜಿತ ಧರ್ಮ, ಫಲದ ಅಭಿಸಂಧಿ ಗುರಿಯನ್ನು ಇಟ್ಕೊಳ್ಳದೆ ಮಾಡಿದ್ದಾಗಿರುವ ಧರ್ಮವು ಸತ್ವಶುದ್ಧಿಗೆ ಅಂತಃಕರಣ ಶುದ್ಧಿಗೆ ಕಾರಣವಾಗತ್ತೆ. ಅದು ಮೈ ಮೇಲಿರೋ ಕೊಳೆನ ನೀರು ಹಾಕೋದು ಮತ್ತೆ ಸೋಪ್ ಹಾಕೋದು ಅದು ಸೀಗೆ ಹಾಕೋದು ಮತ್ತೆ ನೀರಲ್ಲಿ ತೊಳೆದ್ಬಿಡ್ಬೋದು. ಮನಸ್ಸಿನ ಕೊಳೆ ತೊಳೆಯಕ್ಕಾಗಲ್ಲ. ಮನಸ್ಸಿನಲ್ಲಿ ಕಾಮಾದಿ ರಾಗಾದಿ ದೋಷ ಇದೆಯಲ್ಲ, ಅದನ್ನು ತೊಳೆಯೋದಕ್ಕೆ ಭಕ್ತಿಯೇ ಬೇಕು. ಭಕ್ತಿ ಅನ್ನೋದು ಒಂದು ಕ್ರಿಯೆಯಲ್ಲೇ ಸೇರ್ಕೊಳ್ಳುತ್ತೆ. ಪೂಜೆಯಲ್ಲೋ ಹೋಮದಲ್ಲೋ ಅದು ಯಜ್ಞದಲ್ಲೋ ಅಥವಾ ಪಾರಾಯಣದಲ್ಲೋ ಭಜನೆಯಲ್ಲೋ ಸ್ತೋತ್ರದಲ್ಲೋ ಸೇರ್ಕೊಳ್ಳೋ. ಭಕ್ತಿ ಅನ್ನೋದು ಬೇರೆ ಎಲ್ಲದರಲ್ಲೂ ಸೇರ್ಕೊಂಡಂತಹ ನಡವಳಿಕೆ. ಅದು ಭಕ್ತಿನ ಪ್ರೇಮ, ಅವನ ಮೇಲಿಟ್ಟ ಪ್ರೇಮ ಏನಿದೆ, ಹೇಗೆ ಎಲ್ಲಾ ಭಕ್ತಿದಲ್ಲೂ ಸಕ್ಕರೆ ಸೇರ್ಕೊಳ್ಳುತ್ತೋ ಆ ರೀತಿ ಪ್ರೇಮ ಎಲ್ಲಾ ಅನುಷ್ಠಾನದಲ್ಲೂ ಸೇರ್ಕೊಂಡಿದೆ. ಅದು ಅವಾಗಲೇ ಅದು ಭಕ್ತಿಯೋಗ ಆಗೋದು. ಎಲ್ಲಾ ಅನುಷ್ಠಾನದಲ್ಲೂ ಸೇರಿಕೊಂಡಂತಹ ಪ್ರೇಮವನ್ನ ಕೂಡಿಸ್ಕೊಂಡು ಅದನ್ನು ಪರಮಾತ್ಮ ಒಪ್ಪಿಸಿದ್ರೆ ಅದು ಭಕ್ತಿ ಯೋಗ ಆಗುತ್ತೆ. ಬರೀ ಕ್ರಿಯಾ ಪ್ರಧಾನವಾಗಿ ಕಾಯಿಂದ ಪ್ರಧಾನವಾಗಿ ಅನುಷ್ಠಾನ ಮಾಡಿ ಹೋಗೋದ್ರೆ ಕರ್ಮಯೋಗ ಆಗುತ್ತೆ. ಕರ್ಮಯೋಗ ಭಕ್ತಿಯೋಗ ವ್ಯತ್ಯಾಸ. ಭಕ್ತಿಯೋಗ ಇನ್ನು ಮೇಲ್ಮಟ್ಟ, ಅದು ಇನ್ನು ಮುಂದಿನ ಮೆಟ್ಲು ಅದು. ಅದಕ್ಕೆ ಅಂತಃಕರಣವೂ ಬಹಳ ಮುಖ್ಯ. ಕರ್ಮಯೋಗದಲ್ಲಿ ದೇಹೇಂದ್ರಿಯ ಅಷ್ಟೇ ಮುಖ್ಯ, ಶ್ರದ್ಧೆ ಮುಖ್ಯ. ಆದ್ರೆ ಪ್ರೇಮದ ಸಹಿತವಾಗಿ ಮಾಡಿದ್ರೆ ಎಲ್ಲಾ ಅನುಷ್ಠಾನವನ್ನು ಪರಮಾತ್ಮ ಒಪ್ಪಿಸೋದು ತನ್ನ ಆದಿಯಾಗಿ. ಅಲ್ಲ, ಮೆಕ್ಯಾನಿಕಲ್ ಎಷ್ಟೋ ಜನ ಮಾಡ್ತಿರ್ತಾರೆ, ಅದನ್ನ ಕೃಷ್ಣಾರ್ಪಣ ವಸ್ತು ಮಾಡ್ತಾರೆ.
ಅದು ಅದು ಬಹಳ ಅಡಿ ಲೋ ಲೆವೆಲ್. ಯಾವಾಗ ಭಾವನೆ ಇಟ್ಕೊಳಕ್ ಆಗಲ್ಲಮ್ಮ. ಭಾವನೆ ಇಟ್ಕೊಳ್ಳೋದು ಯಾವಾಗ ತುಂಬಾ ಕಷ್ಟ. ಆರಂಭದಿಂದ ಅಂತ್ಯದವರೆಗೂ ಭಗವಂತನ ಪ್ರೇಮ ಇಟ್ಕೊಂಡು ಭಾವನೆ ಇಟ್ಕೊಂಡೇ ಮಾಡೋದಿದೆಯಲ್ಲ, ಅದು ತುಂಬಾ ಮನಸ್ಸಿನ ಹತೋಟಿ ಇದ್ದವ್ರಿಗೆ ಆಗತ್ತೆ ಹೊರತು ಮಾಡ್ಬೇಕಪ್ಪ ಅದಕ್ಕೆ ಮಾಡ್ತಾರೆ. ಮಧ್ಯದಲ್ಲಿ ಏನೇನೋ ವಿಷಯ ಬರ್ತಾ ಇರತ್ತೆ, ಇನ್ನೇನೋ ಕೆಲಸ ಮಾಡ್ತಾ ಇರತ್ತೆ, ಇನ್ನೇನೋ ಒಂದು ದೇಹದಲ್ಲೂ ಇಷ್ಟೋ ಸಾಮರ್ಥ್ಯ ಇರ್ತಲ್ಲ, ಆಲಸ್ಯ ಆಕಳಿಕೆ ಬರ್ತಾ ಇರತ್ತೆ, ತುಳಿಕೆ ಬರ್ತಾ ಇರತ್ತೆ ಮಾಡ್ತಾರೆ. ಈ ವಾಮನ ಜಯಂತಿ ದಶಪಂಚಮಿ ಇದೆಲ್ಲ ಮಾಡ್ತಿರ್ತಾರಲ್ಲ, 4 ಯಾಮದಲ್ಲಿ ಪೂಜೆ ಮಾಡ್ತಾರಲ್ಲ, ಆ 2ನೇ ಪೂಜೆ ಮಾಡಿ ಹೋಗ್ಬೇಕು. ತುಕಳಿ ಹಾಕ್ತಾ ಇರ್ತಾರೆ, ಅವ್ರು ಹೇಳ್ತಿರ್ತಾರೆ, ಹಾಕ್ತಾ ಇರ್ತಾರೆ ಪೂಜೆನ. ದೇಹ ತಡ್ಕೊಳ್ಳಲ್ಲ, ಎಷ್ಟು ಮಾಡ್ತೀರಾ. ದೇಹಕ್ಕೊಂದು ಪರಿಮಿತವಾದ ಸಾಮರ್ಥ್ಯ ಇರುವಾಗ ಮೀರಿ ಮಾಡಿದ್ರೆ ನಿದ್ದೆ ಬರುತ್ತೆ, ಆಕಳಿಕೆ ಬರುತ್ತೆ, ಮನಸ್ಸೆಲ್ಲೋ ಹೋಗುತ್ತೆ. ಮನಸ್ಸನ್ನು ಹಿಡಿಯೋಕೆ ಉಪವಾಸ ಬೇರೆ ಇರ್ತಾರಲ್ಲ, ಸುಸ್ತು ಬೇರೆ ಆಗಿರುತ್ತೆ. ನಮ್ಮ ಎಲ್ಲಾ ವ್ರತಕ್ಕೂ ನಿದ್ರೆ, ಉಪವಾಸ ಮತ್ತೆ ಇದು ಜಾಗರಣೆ, ಅದನ್ನ ಚೆನ್ನಾಗಿ ಬಡಿತಾರೆ ದೇಹಾಭಿಮಾನವನ್ನ. ಅದು ಆರಂಭದಲ್ಲಿ ತುಂಬಾ ಕಷ್ಟ, ತಡ್ಕೊಳಕ್ಕಾಗಲ್ಲ. ಶುದ್ಧಯೇ ಚಿತ್ತಶುದ್ಧಯೇ ಇತ್ಯರ್ಥಃ, ಚಿತ್ತಶುದ್ಧಿಗಾಗಿ ಕಾರಣವಾಗುತ್ತದೆ. ಸತ್ವಶುದ್ಧಸ್ಯ ಚ ಜ್ಞಾನನಿಷ್ಠಾ ಯೋಗ್ಯತಾ ಪ್ರಾಪ್ತಿ ದ್ವಾರೇಣ ಜ್ಞಾನೋತ್ಪತ್ತಿ ಹೇತುತ್ವೇನ ಚ ನಿಶ್ರೇಯಸ ಹೇತುತ್ವಮಪಿ ಪ್ರತಿಬದ್ಧತೆ. ಅಲ್ಲಿವರೆಗೂ ಕರ್ಕೊಂಡು ಹೋಗ್ತಾ ಇದ್ದಾರೆ ಭಾಷಿಕಾರರು. ಎಲ್ಲಿ ಇದು ಕೆಲಸ ಎಲ್ಲಿವರೆಗೆ ಅಂದ್ರೆ ನಿನ್ನ ಮುಟ್ಟಿಸೋರ್ಗೂ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರು ಶುದ್ಧಂ ಸತ್ವಂ ಯಸ್ಯ ಸಹ ಶುದ್ಧ ಸತ್ವ ತಸ್ಯ, ಶುದ್ಧ ಸತ್ವಸ್ಯ ಅಂದ್ರೆ ಪರಿಶುದ್ಧ ಅಂತಃಕರಣ ಆದವನಿಗೆ. ಸತ್ವ ನಾಮ ಅಂತಃಕರಣ. ಅಂತಃಕರಣ ಶುದ್ಧಿ ಆಗೋದು ಅಂದ್ರೆ ಕಾಮಾದಿ ದೋಷದಿಂದ ದೂರವಾಗೋದು. ಹಾಗೆ ತಿಳಿಯೋದು ನೀರಲ್ಲಿ ಮುಖ ಪ್ರತಿಬಿಂಬ ಕಾಣುತ್ತೋ, ಸ್ವಚ್ಛವಾದ ಕನ್ನಡಿಯಲ್ಲಿ ಮುಖ ಪ್ರತಿಬಿಂಬ ಕಾಣುತ್ತೋ, ಆ ಚಿತ್ತ ದರ್ಪಣ ಬಿಡುತ್ತೆ. ಚಿತ್ತ ರಾಗಾದಿ ದೋಷದಿಂದ ಕಾಮಾದಿ ದೋಷದಿಂದ ಕಲುಷಿತ ಬಗಡಾಗಿರುತ್ತಲ್ಲ, ಅಲ್ಲಿ ವಿವೇಕವೂ ಬರಲ್ಲ, ಅದು ಸೂಕ್ಷ್ಮ ವಿಚಾರ ಅರ್ಥವಾಗಲ್ವಲ್ಲ. ಆದ್ರೆ ಎಷ್ಟೆಷ್ಟು ಭಕ್ತಿಯೋಗ ಕರ್ಮಯೋಗ ಭಕ್ತಿಯೋಗ ಊಡ್ತಾ ಹೋಗುತ್ತೋ ಅಷ್ಟೆಷ್ಟು ಅದರ ಕೊಳೆಲ್ಲ ಇದಾಗ್ಬಿಡುತ್ತೆ. ಹಂಗೆ ಅದು ಕರ್ಗೋಗ್ಬಿಡುತ್ತೆ, ಇರೋದೇ ಇಲ್ಲ. ಶುದ್ಧವಾದ ಮನಸ್ಸಾಗ್ಬಿಡುತ್ತೆ. ಆ ನೆಪ ಮಾತ್ರ ಒಂದು ವಿಷಯ ಹೇಳ್ಬಿಟ್ರೆ ಟಕ್ ಹೇಳ್ಕೊಂಡ್ಬಿಡುತ್ತೆ. ಪ್ಯೂರಿಟಿ ಅಂತ ಚಿತ್ತಶುದ್ಧಿ ಬಹಳ ಮುಖ್ಯ. ಚಿತ್ತಶುದ್ಧಿ ಆದವನಲ್ಲಿ ಕಾಮಕ್ರೋಧಾದಿಗಳು ಇರೋದಿಲ್ಲ. ಅದೇ ಚಿತ್ತಶುದ್ಧಿ ಗುರುತು. ಸಿಟ್ಟಾಗೋದಿಲ್ಲ, ಬೇಜ ಮಕ್ಕೋದಿಲ್ಲ, ಬಹಳ ಇದಕ್ಕೆ ಒಂದು ಒದ್ದಾಡೋಲ್ಲ, ತುಂಬಾ ಸಹನೆ ಇರುತ್ತೆ, ತುಂಬಾ ವಿವೇಕ ಇರುತ್ತೆ ನನಗೆ. ಜ್ಞಾನಕ್ಕೆ ನಿಷ್ಠೆ. ಜ್ಞಾನ ನಾಮಕ್ಕಿಂ ಆತ್ಮಸ್ವರೂಪಾವಗಮ. ಅದಕ್ಕೆ ಒಂದು ನಿಷ್ಠೆ ಬೇಕು. ನಿಷ್ಠೆನೇನೋ ದಾಧತ್ವದು, ತಾತ್ಪರ್ಯತೆ, ಅದೆಲ್ಲ ಅದಕ್ಕೊಂದು ಯೋಗ್ಯತೆ ತಂದ್ಕೊಡುತ್ತೆ. ತತ್ವಜ್ಞಾನದಲ್ಲಿಯೇ ಕೂರೋದಿದೆಯಲ್ಲ, ಅದು ಹುಡುಗಾಟ ಅಲ್ಲ. ಯಾವಾಗ ತತ್ವಚಿಂತನೆ ತತ್ವ ವಿಚಾರದಲ್ಲಿಯೇ ಇರ್ತೀನಿ ಅನ್ನೋದು ಎಂಥವನಾದ್ರು. ಕೇಚಿತ್ ಭಗ್ನಾಹ, ನಾ ಹೇಳಿದಲ್ಲ ಶ್ಲೋಕನ, ಕೇಚಿತ್ ಭಗ್ನಾಹ ಶುದ್ಧುಪಾಸ್ಯ ಪ್ರಯೋಗೆ, ಕೇಚಿತ್ ಭಗ್ನಾಹ ವಿಶ್ವದಸ್ಥ ಪ್ರಯೋಗಿ, ಕೇಚಿತ್ ಭಗ್ನಾಹ ಯಂಗ್ಲುಗಂತ ಪ್ರಯೋಗಿ, ಸರ್ವೇ ಭಗ್ನ ತದ್ದಿತೆ ಕಾರಕೇಶ. ವ್ಯಾಕರಣದವರು ಶುದ್ಧುಪಾಸ ಹೆಂಗ ರೂಪಾಯಿತೋ, ಏನೇನೋ ಸೂತ್ರ ಅದಕ್ಕೆ, ಧಿವ್ ಯಾಕೆ ದ್ವಿತ್ವ ಯಾಕೆ ಬಂತು, ಉಪಾಸ ಹೆಂಗ್ ಸಂದಿಗೆ ಏನ್ ಸೂತ್ರ ಅಂತ. ಅಯ್ಯೋ ಇಷ್ಟೆಲ್ಲ ಇದು ಗೊತ್ತಾಗಲ್ಲ, ಆಗಲ್ಲ, ನಂಗೆ ಬೇಡ ವ್ಯಾಕರಣ. ಅರ್ಜುನ ಸ್ವಾಮಿಗಳು ನಿಷ್ಪಶಬ್ದ ಅಸ್ಪಶಬ್ದ ಅಹಂ ತ್ವಂ ಆಗತ್ತಲ್ಲ, ಅದ್ ಹೆಂಗಾಯ್ತು, ಅದ ರೂಪ ಅಲ್ಲ ಹೆಂಗಾಯ್ತು, ಎರಡೆರಡು ಯಾಕೆ ಬಂತು, ಅಯ್ಯೋ ಇದು ತಲೆಗೆ ಆಡ್ಸಲ್ಲ, ಬಿಡ್ತಾ ಅಲ್ಲಿವರೆಗೂ ಬರ್ತಾ ಬಿಡ್ತಾರೆ. ಇನ್ನು ಯಂಗ್ಲುಗಂತ ಪ್ರಯೋಗ ಇದೆ, ಬೋ ಭವೀತಿ ಕರಿಕದು ಬರೀ ವಿಚತು ರೂಪ. ಅಯ್ಯೋ ತದ್ದಿತ ಕಾರಕ ಬಂತು. ಅಯ್ಯೋ ಈ ವ್ಯಾಕರಣ ಇದು ತಲೆನೋವಿಗೆ ಶಾಸ್ತ್ರ ಹೊರತು ಇದು ಏನು ಬಿಟ್ಟಿದ್ದಾರೆ. ಈ ವೇದಾಂತ ಶಾಸ್ತ್ರ ಎಲ್ಲಿ ವಿಷಯ ವಸ್ತು ಇಲ್ವೋ ಅಲ್ಲಿ ಹಿಡ್ಕೊಂಡು ಗಣಿತಕ್ಕೆ ಬರೀ ಬುದ್ಧಿದೇ ಇದು. ಗಣಿತ, ವ್ಯಾಕರಣ, ವೇದಾಂತ ಅರ್ಥ ಮಾಡ್ಕೊಳ್ಳೋದೇ ಹೊರತು ಅಲ್ಲಿ ಹೊರಗಡೆ ಏನು ಇಲ್ಲ. ಕಲಾಶಾಸ್ತ್ರ ಇದೆಯಲ್ಲ, ಆ ಚಿತ್ತ ಎಟಕತ್ತೆ, ಅದು ಸುಲಭ. ಕಣ್ಣಿಗೆ ಮನಸ್ಸಿಗೆ ಎಟ್ಕುವಂತಹ ವಿಚಾರ ಇದ್ರೆ ಅರ್ಥ ಮಾಡ್ಕೊಳ್ಳೋ ಸುಲಭ. ಬರೀ ಮನಸ್ಸಿನಲ್ಲೇ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ಕಷ್ಟ. ಅದು ಜ್ಞಾನದಲ್ಲಿ ನಿಷ್ಠೆನೇನೋ ಅಲ್ಲೇ ನಿರೋದು. ಅದಕ್ಕೆ ಯೋಗ್ಯತೆ ಬೇಕು. ಯೋಗ್ಯತೆ ಏನೇನೋ ಎಲಿಜಿಬಿಲಿಟಿ, ಫಿಟ್ಟು, ಸಾಮರ್ಥ್ಯ ಅಲ್ಲಿ ಬರೋದು. ಅದನ್ನ ಪ್ರಾಪ್ತಿಯನ್ನು ಪಡ್ಕೊಳ್ಳೋದು ತನ್ನ ಮೂಲಕ, ದ್ವಾರನ ಆ ಮೂಲಕವಾಗಿ ಜ್ಞಾನೋತ್ಪತ್ತಿಗೆ ವಿವೇಕ ಉಂಟಾಗೋದಕ್ಕೆ ಕಾರಣವಾಗುವುದ್ರ ಮೂಲಕ ವಿವೇಕವಾಗುತ್ತಲೇ
ಅಜ್ಞಾನ ಬಾಹಿತವಾಗುತ್ತೆ. ಅದಾಗುತ್ತಲೇ ವಿಶ್ರೇಯಸ ಹೇತುತ್ವ, ಮೋಕ್ಷಕ್ಕೆ ಕಾರಣವಾಗುವಿಕೆ ಎಂಬುದನ್ನು ಕೂಡ ಪಡೆಯುತ್ತೆ. ಯಾವುದೋ ಆ ಕರ್ಮಯೋಗ ಕೂಡ ಭಗವಂತ ಹೇಳ್ತಾನೆ, ತಥಾಚ ವಕ್ಷ್ಯತಿ ಬ್ರಹ್ಮಣ್ಯಾದಾಯ ಕರ್ಮಾಣಿ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾ ಆತ್ಮಶುದ್ಧಯೇ. ಹಾಗೆ ಭಗವಂತ ಮುಂದೆ 5ನೇ ಅಧ್ಯಾಯ ಹೇಳಲಾಗಿದ್ದಾನೆ, ಬ್ರಹ್ಮಣಿನ ಪರಮಾತ್ಮನಿ ಆದಾಯ ನಿಕ್ಷಿಪ್ಯ. ಪರಮಾತ್ಮ ಇಟ್ಟು ಅಂದ್ರೆ ಕರ್ಮವನ್ನು ಕರ್ಮಫಲವನ್ನು ಎರಡನ್ನು ಒಪ್ಪಿಸಿ ಕೇವಲಾಯ ಅಹಂ ಭೃತ್ಯವತ್ ಕರ್ಮಾಣಿ ಕರೋಮಿ ಅಂತ ಅನ್ಕೊಳ್ತಾನೆ. ಆಳು ಹೇಗೆ ಜೀತಾಳು ಅಲ್ಲ, ಆಳಲ್ಲಿ ಸಂಬಳದ ಆಳಲ್ಲ, ಜೀತಾಳು ತನ್ನ ಒಪ್ಪಿಸ್ಕೊಂಡ್ಬಿಡ್ತಾನೆ ಸ್ವಾಮಿಗೆ. ನಾನು ಯೋಗಕ್ಷೇಮ ಅಲ್ಲ, ಅವನು ಸೇರಿದ್ದು, ನಾನು ಅವನು ಸೇವೆ ಮಾಡೋದು ನನಗಷ್ಟೇ ಅಂತ ಅನ್ಕೊಂಡು ಪ್ರೇಮದಿಂದ ಶ್ರದ್ಧೆಯಿಂದ ಮಾಡ್ತಿರ್ತಾನೆ. ಆ ರೀತಿ ಪರಮೇಶ್ವರನಲ್ಲಿ ಉತ್ತಮವಾದ ಪ್ರೇಮ, ಉತ್ತಮವಾದ ಶ್ರದ್ಧೆ ಇಟ್ಕೊಂಡು ಮಾಡ್ತಾ ಇದ್ದವರಾದ್ರೆ ಲಿಪ್ಯತೇನ ಸಪಾಪೇನ ಪದ್ಮಪತ್ರ ಉತ್ತರಾರ್ಧ. ತಾವರೆಯಲ್ಲಿ ಹೇಗೆ ನೀರಿಂದ ಅಂಟ್ಕೊಳ್ಳೋದಿಲ್ವೋ ಹಾಗೆ ಇವನು ಪಾಪದಿಂದ ಅಂಟ್ಕೊಳ್ಳೋದಿಲ್ಲ ಅಂತ. ಯೋಗಿನ ಕರ್ಮವನ್ನು ಆತ್ಮಶುದ್ಧಿ, ಅಲ್ಲಿ ಇದರಲ್ಲಿ 6ನೇ ಅಧ್ಯಾಯದಲ್ಲಿ ಆತ್ಮ ವಿಶುದ್ಧಯೇ ಪ್ರದರ್ಶನ ಇದೆ. 6ನೇ ಅಧ್ಯಾಯದಲ್ಲಿ ಇದು ಆತ್ಮಶುದ್ಧಯೇ ಇದಕ್ಕೆ. ಶ್ಲೋಕ ಏನು? ವಿಶುದ್ಧಯದು ಭವಿಷ್ಯ, ಅಲ್ಲಿ ವಿಶುದ್ಧಿ ಅದು. ಧ್ಯಾನ ಯೋಗದಿಂದ ಆಗೋದು ವಿಶುದ್ಧಿ, ಕರ್ಮಯೋಗದಿಂದ ಆಗೋದು ಬರೀ ಶುದ್ಧಿ, ಆತ್ಮಶುದ್ಧಯೇ. ಸ್ವಾಮಿ ಗೀತವನ್ನು ತೋರಿಸಿದ ಅದನ್ನ. ಆತ್ಮ ವಿಶುದ್ಧಯೋಗವು ಆ ವಿಶುದ್ಧಯೋಗವು ವ್ಯತ್ಯಾಸ ಇದೆ ಅಂತ. ಅದು ಧ್ಯಾನ ಯೋಗ ಇನ್ನು ಮೇಲ್ಮಟ್ಟಿರ್ತಾನೆ ಕರ್ಮಯೋಗಕ್ಕಿಂತ. ಅಲ್ಲಿ ಪೂರ್ತಿ ಶುದ್ಧಿಯಾಗಿ ಭಗವಂತನ ಕಂಡ್ಕೊಳ್ಳೋಷ್ಟು ಶುದ್ಧಿ ಮಾಡ್ಕೊತಾನೆ ಅಂತ. ಯೋಗಿಗಳು ಅಂದ್ರೆ ಕರ್ಮಯೋಗಿಗಳು. ಕರ್ಮಯೋಗಿಗಳು ಸಂಗಂ ತ್ಯಕ್ತ, ಕುತ್ತ ಸಂಗಂ ತ್ಯಕ್ತ ಕರ್ಮಸು ಫಲೇಶು ಚ. ಫಲದಲ್ಲೂ ಕರ್ಮದಲ್ಲೂ ಸಂಘ ಬಿಡ್ಬೇಕು, ಅಭಿಮಾನ ಬಿಡ್ಬೇಕು. ಸಂಗತ್ಯಾಗ ಫಲತ್ಯಾಗ ಅಭಿಮಾನ, ಅದನ್ನು ಬಿಟ್ಕೊಂಡು ಕರ್ಮವನ್ನು ಮಾಡುತ್ತಾರೆ ಆತ್ಮಶುದ್ಧಿಗಾಗಿ ಅಂತ ಹೇಳಿ ಭಗವಂತ ಮುಂದೆ ಹೇಳ್ತಾನೆ. ಇಮಂ ದ್ವಿಪ್ರಕಾರಂ ಧರ್ಮಂ ನಿಶ್ರೇಯಸ ಪ್ರಯೋಜನಂ ಪರಮಾರ್ಥ ತತ್ವಂಚ ವಾಸುದೇವಾಖ್ಯಂ ಪರಂ ಬ್ರಹ್ಮ ಅಭಿಧೇಯ ಭೂತಂ ವಿಶೇಷತಃ ಅಭಿವ್ಯಂಜಯತ್ ವಿಶಿಷ್ಟ ಪ್ರಯೋಜನ ಸಂಬಂಧ ಅಭಿಧೇಯವದ್ ಗೀತಾಶಾಸ್ತ್ರಂ. ಇನ್ನೊಂದು ಧರ್ಮ ವಿಶೇಷಣ. 2 ಪ್ರಕಾರವಾದ ಧರ್ಮ, ಒಂದು ಪ್ರವೃತ್ತಿ ಲಕ್ಷ ಧರ್ಮ, ನಿವೃತ್ತಿ ಲಕ್ಷ ಧರ್ಮ. ಎರಡಕ್ಕೂ ನಿಶ್ರೇಯಸವೇ ಪ್ರಯೋಜನ ಅಂತ ಭಾಷಿಕಾರರು. ಒಂದು ಸಾಕ್ಷಾತ್ತಾಗಿ, ಒಂದು ಪರಂಪರೆಯಿಂದ. ನಿವೃತ್ತಿ ಧರ್ಮ ನೇರಾಗಿ ಅದು ಜ್ಞಾನವೈರಾಗ್ಯ ರೂಪವಾದ ಧರ್ಮ ಅಂತಾನೆ. ಹಾಗಾದ್ರಿಂದ ನೇರಾಗಿ ಅಜ್ಞಾನ ಕಳೆದ ಮೂಲಕ ಮೋಕ್ಷ ಕೊಡುತ್ತೆ. ಪ್ರವೃತ್ತಿ ಧರ್ಮ ಪರಂಪರೆಯಿಂದ ಚಿತ್ತಶುದ್ಧಿ ಉಂಟು ಮೂಲಕ ಧ್ಯಾನ ಯೋಗ್ಯತೆ ತಂದುಕೊಟ್ಟು ಧ್ಯಾನ ಯೋಗದ ಮೂಲಕ ಅವನ ಸನ್ಯಾಸಿಯಾಗಿ ತತ್ವಚಿಂತನೆ ಮಾಡ್ತಾ ಮುಕ್ತರಾಗ್ತಾನೆ. ಹಾಗಾಗಿ ನಿಶ್ರೇಯಸವೆಂಬ ಪ್ರಯೋಜನವನ್ನು ಉಳ್ಳದ್ದು. ನಿಶ್ರೇಯಸಂ ಪ್ರಯೋಜನಂ ಯಯೋಸ್ತತ್ ಯಯೋ ಧರ್ಮಯೋ ದುಪ್ರಕಾರ ಧರ್ಮಯೋ ತದ್ ದುಪ್ರಕಾರಂ ಧರ್ಮಂ ನಿಶ್ರೇಯಸ ಪ್ರಯೋಜನ. ಮತ್ತು ಪರಮಾರ್ಥ ತತ್ವವೇ ಅದಕ್ಕೆ ವಿಷಯ. ಪರಮಾರ್ಥ ಇಂಥದ್ದು ವಾಸುದೇವಾಖ್ಯಂ ಪರಂ ಬ್ರಹ್ಮ, ಅದಕ್ಕೆ ವಿಶೇಷಣ. ಪರಮಾರ್ಥ ತತ್ವ ಅನ್ನೋದು ಒಂದೇ, ವಾಸುದೇವ ಎಂಬ ಹೆಸರಿನ ಪರಬ್ರಹ್ಮ ಅಂತಂದು ಒಂದೇ. ಅದಕ್ಕೆ ವಾಸುದೇವ ಅಂತ. ವಸತೀತಿ ವಾಸು, ಎಲ್ಲಾ ರೂಪದಲ್ಲೂ ಇರುವಿಕೆ ಇದೆ ಎನ್ನುವುದನ್ನ ವಾಸ ಮಾಡ್ಕೊಂಡಿದ್ದಾನೆ. ಇರುವ ಬೀರು, ಇರುವ ಪುಸ್ತಕ, ಇರುವ ಫೋಟೋ, ಇರುವ ರೂಪನ ವಾಸ ಮಾಡ್ಕೊಂಡಿದ್ದಾನೆ ಮತ್ತು ಬೆಳಗ್ತಾ ಇದ್ದಾನೆ. ದೇವನ ಇದ್ದಾನೆ. ಹಾಗೆ ವಾಸುದೇವ ಎಂಬ ಹೆಸರಿನ ಪರಂಬ್ರಹ್ಮವೇ ಇದಕ್ಕೆ ಅಭಿಧೇಯ ಅಂದಿನ ವಿಷಯ. ಈಗ 4 ಬೇಕಲ್ಲ, ಅನುಬಂಧ ಚತುಷ್ಟಯ ಗ್ರಂಥಕ್ಕೆ. ವಿಷಯ, ಅಧಿಕಾರಿ, ಸಂಬಂಧ, ಪ್ರಯೋಜನ. ಪ್ರಯೋಜನ ಯಾವುದು? ನಿಶ್ರೇಯಸವೇ ಪ್ರಯೋಜನ, ಮೋಕ್ಷವೇ ಪ್ರಯೋಜನ ಅಂದ್ರು. ವಿಷಯ ಯಾವುದು? ಪರಮಾರ್ಥ ತತ್ವ ಎಂಬ ವಾಸುದೇವ ಎಂಬ ಪರಬ್ರಹ್ಮವೇ ಅದಕ್ಕೆ ಅಭಿಧೇಯ ಇದೆ. ಇದಕ್ಕೆ ಅದನ್ನು ವಿಶೇಷವಾಗಿ ಅದನ್ನು ತೋರಿಸುವುದರ ಮೂಲಕವಾಗಿ ಜ್ಞಾಪ್ಯ ಸಂಬಂಧ, ಪ್ರಕಾಶಕ ಸಂಬಂಧ. ಶಾಸ್ತ್ರಕ್ಕೂ ಪರಬ್ರಹ್ಮಕ್ಕೂ ಸಂಬಂಧ, ಶಾಸ್ತ್ರಕ್ಕೂ ಕರ್ತೃಗೂ ಸಂಬಂಧ, ಕರ್ತೃಗೂ ಉಂಟಾಗುವ ಜ್ಞಾನಕ್ಕೂ ಮೋಕ್ಷಕ್ಕೂ ದಾಖ ಹೇಳ್ಬೇಕು. ಜ್ಞಾನಕ್ಕೂ ಜ್ಞಾನಗಮ್ಯವಾದ ಪರಮಾತ್ಮನಿಗೂ, ಜ್ಞಾನಕ್ಕೆ ಪರಮಾತ್ಮನ ವಿಷಯ, ಜ್ಞಾನಕ್ಕೆ
ಜ್ಞಾನ ಜ್ಞಾಪಕ, ಅದು ಜ್ಞಾಪ್ಯ. ಪ್ರಾಪ್ಯ ಪ್ರಾಪಕ ಫಲ. ಕರ್ತೃಗೆ ಪ್ರಾಪಕ, ಅವ್ನು ಪ್ರಾಪ್ಯ ಸಂಬಂಧ. ಶಾಸ್ತ್ರಕ್ಕೂ ಕರ್ತೃಗೂ ಅಥವಾ ಶಾಸ್ತ್ರಕ್ಕೂ ಜ್ಞಾನಕ್ಕೂ ಇದು ಸಂಬಂಧ, ಜ್ಞಾಪ ಸಂಬಂಧ. ಹೀಗೆ ಅಭಿವ್ಯಂಜಕ ತೋರ್ಪಡಿಸುತ್ತಾ ಒಂದು ವಿಶಿಷ್ಟವಾದ, ಅಸಾಧಾರಣವಾದ, ಯುನಿಕ್ ಆದ, ವಿಶೇಷವಾಗಿರ್ತಕ್ಕದ್ದಾದ ಪ್ರಯೋಜನ, ಮುಖ್ಯ ಪ್ರಯೋಜನ ಮತ್ತು ಸಂಬಂಧ, ಜ್ಞಾಪ ಸಂಬಂಧ. ಅಭಿಧೇಯ ಅಂದ್ರೆ ವಿಷಯ, ಇದನ್ನು ಉಳ್ಳದ್ದಾಗಿದೆ. ಅಭಿಧೇಯವತ್, ವತು ಅಂತೆ ಅಲ್ಲ. ಸಿಂಹವತು ಅಯಂ ಗರ್ಜತಿ, ಸಿಂಹದಂತೆ ಇವನು ಗರ್ಜನೆ ಮಾಡ, ವತು ಅಂದ್ರೆ ಅಂತ್ಯ ಅರ್ಥ. ಇಲ್ಲಿ ಪ್ರಯೋಜನ ವತು ಅಂದ್ರೆ ಅಂತ್ಯ ಅಲ್ಲ, ಪ್ರಯೋಜನ ಅಂತ್ಯ ಅಲ್ಲ, ಉಳ್ಳದು ಅಂತ ಅರ್ಥ. ಹಾಗೆ ಇದಲ್ಲೂ ಆನೆ ಮಾಡ್ಬಿಟ್ಟಿದ್ದಾರೆ. ಅದರಂತೆ ನಡ್ಸ ಮಾಡಿದ್ರೆ ಅದು ಉಳ್ಳದ್ದು ನಡ್ಸೋದು ಮಾಡಿದ್ದಾರೆ. ಶ್ಲೋಕ ಜ್ಞಾಪಕ ಆಗ್ತಿಲ್ಲ. ಗೈರಿಕ ವಿಷಯ ಒಂದು ಅಸಾಧಾರಣ ಪ್ರಯೋಜನ ಸಂಬಂಧ ಉಳ್ಳದ್ದಾಗಿದೆ ಗೀತಾಶಾಸ್ತ್ರವು. ನೋಡಿ, ಭಾಷ್ಯಕಾರರು ಶಾಸ್ತ್ರ ಅಂತಂದ ಕರೆದ್ರು ಭಗವದ್ಗೀತೆಯನ್ನ. ಶಾಸ್ತ್ರ ನಾಮ ವೇದ, ವೇದ ಸ್ಥಾನಕ್ಕೆ ಕೂರಿಸ್ತಾ ಇದ್ದಾರೆ. ವೇದೋಕ್ತವಾದ ಕರ್ಮವನ್ನು, ಉಪಾಸನೆಯನ್ನು, ಜ್ಞಾನವನ್ನು ಹೇಳೋದ್ರಿಂದ ಇದು ವೇದವೇ ಆಗಿದೆ. ಹೇಗೆ ವೇದದಲ್ಲಿ 3 ಇದೆಯೋ, ಕರ್ಮ ವಿಚಾರ ಇದೆ, ಉಪಾಸನಾ ವಿಚಾರ ಇದೆ, ತತ್ವ ವಿಚಾರ ಇದೆ. ಗೀತೆಯಲ್ಲೂ ಕೂಡ ಕರ್ಮಾನುಷ್ಠಾನ ಮಾಡೋ ಪ್ರಕಾರವನ್ನು, ಭಕ್ತಿ ವಿಚಾರವನ್ನು, ಭಕ್ತಿ ಉಪಾಸನೆ 2 ಒಂದೇ, ತತ್ವ ವಿಚಾರ 3 ಹೇಳಿದ ಅನ್ನೋದು ಶಾಸ್ತ್ರವೇ ಆಗಿದೆ. ಯತಸ್ತದರ್ಥ ವಿಜ್ಞಾನೇ ಸಮಸ್ತ ಪುರುಷಾರ್ಥ ಸಿದ್ಧಿ ಅತಸ್ತದ್ವಿವರಣೆ ಯತ್ತಃ ಕ್ರಿಯತೆ ಮಯಾ. ತ್ಯಾಜ್ಯಂ ದೋಷವದಿತ್ಯೇಕೆ, ಅಲ್ಲಿ ದೋಷವತ್ ಅಂದ್ರೆ ದೋಷವಾದದ್ದು, ದೋಷದಂತೆ. ಹಾಗೆ ಕಾಮಾದಿ ದೋಷದಂತೆ ಅದು ಬಿಡಬೇಕು, ಹಾಗೆ ಬಿಡುವಂತ. ಇನ್ನೊಂದು ದೋಷ ಉಳ್ಳದ್ದು ಅಂತ ಒಂದು ಅರ್ಥ. ದೋಷದಂತೆ ಅಂತ, ದೋಷವಾದದ್ದನ್ನು ಹೇಗೆ ಬಿಡಬೇಕೋ ಹಾಗೆ ಬಿಡಬೇಕು ಅಂತ ಅರ್ಥ. ದೋಷ ಉಳ್ಳದ್ದಾಗಿದೆ ಅದನ್ನ ಬಿಡಬೇಕು ಇನ್ನೊಂದು ಅರ್ಥ ಅಂತ 2 ಅರ್ಥ ಮಾಡಿದ್ದಾರೆ. ಇಲ್ಲ ಎಲ್ಲಾ ಜಾಗದಲ್ಲಿಲ್ಲ. ಕೆಲವು ಸಿಂಹವದ ಹೆಂಗ್ ಘರ್ಜತಿಯಿಂದ ಸಿಂಹವತ್ತು, ಸಿಂಹ ಉಳ್ಳೋದು ಅಂತ ಅರ್ಥ ಇಲ್ಲ, ಸಿಂಹದಂತೆ ಅಂತ ಅರ್ಥ. ಎಲ್ಲಾ ಜಾಗದಲ್ಲೂ ಆ ವತುವಿಗೆ 2 ಅರ್ಥವೂ ಅಂತ ಇರಲಿಲ್ಲ. ಇವಾಗ ಪುತ್ರವಾನ್, ಧನವಾನ್ ಅನ್ನುವಾಗ 2 ಅರ್ಥವೂ ಇಲ್ಲ, ಧನದಂತೆ ಅಲ್ಲ, ಧನ ಉಳ್ಳವನು, ಪುತ್ರ ಉಳ್ಳವನು ಅಷ್ಟೇ ಅರ್ಥ. ಅದು ಬಹುರಿ ಸಮಾಸ ಎಲ್ಲೂ ಹೊಂದತ್ತೋ ಅಲ್ಲಿ ಬರುತ್ತೆ, 2 ಹೊಂದಬೇಕು. ಯಾವ ಕಾರಣದಿಂದ ಅದರ ಅರ್ಥ, ಯಾವ್ದು ಅರ್ಥ, ಗೀತಾರ್ಥವನ್ನ ವಿಜ್ಞಾನ ತಿಳ್ಕೊಂಡು ಅನುಭವ ಪರ್ಯಂತವಾಗಿ ಗೊತ್ತು ಮಾಡ್ಕೊಂಡ್ರೆ ಸಮಸ್ತ ಪುರುಷಾರ್ಥ ಸಿದ್ಧಿಯೂ ಆಗುತ್ತದೆಯೋ, ಮೋಕ್ಷವೇ ಉಂಟಾಗುತ್ತದೆಯೋ, ಕೃತಾರ್ಥತೆ ಆಗ್ಬಿಡುತ್ತಾನೋ. ಇಷ್ಟು ಹೆಚ್ಚಿನ ಪುರುಷಾರ್ಥವುಳ್ಳದ್ದಾದ ಗ್ರಂಥವಾದ್ದರಿಂದ ಅದನ್ನು ವಿವರಣೆ ಮಾಡುವುದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ. ಯಾವಾಗಲೂ ಅಷ್ಟೇ, ಅಧಿಕಾರಿ ಸಂಬಂಧ ವಿಷಯ ಪ್ರಯೋಜನ ಇರೋ ಗ್ರಂಥವನ್ನು ಓದಬಾರ್ದು, ಬರೆಯುವುದು ಮಾಡಬಾರ್ದು. ಬರೆಯಬಾರ್ದು ಹಿಂದಿನ ಪದ್ಧತಿ ಹಾಗೆ ಇತ್ತು. ಇಂಥವರಿಗೆ ಅಂತ ತಿಳಿದಿರೋ ಪುಸ್ತಕ, ಪ್ರಯೋಜನವೂ ಗೊತ್ತಾಗಿ ಇಂಥದ್ದು ಇಲ್ಲ ಅಂತ ತಿಳಿದಿದ್ದಾಗ ಆ ಗ್ರಂಥ ಓದ್ಬೇಕಾಗಿಲ್ಲ ಅಂತ ಹಾಗೆ ಇತ್ತು ಹಿಂದೆ. ಹಾಗೆ ಇವತ್ತು ವಿದ್ಯಾಭ್ಯಾಸದಲ್ಲಿ ನೀನು ಓದೋದಕ್ಕೂ ನಿನ್ ಕೆಲಸಕ್ಕೂ ಸಂಬಂಧ ಇಲ್ಲ. ಓದೋದಕ್ಕೆ ಎಲ್ಲರೂ ಇದನ್ನ ಓದ್ಬೋದು, ಯಾರಿಗೇ ನಿಯಮ ಇಲ್ಲ ಅಂದ್ರೆ ಆ ವಿದ್ಯಾಭ್ಯಾಸಕ್ಕೆ ಏನು ಕಿಮ್ಮತ್ತಿಲ್ಲ. ಯಾವತ್ತು ವಿದ್ಯಾಭ್ಯಾಸಕ್ಕೆ ಅಧಿಕಾರಿನೂ ಹೇಳ್ಬೇಕು, ವಿದ್ಯಾಭ್ಯಾಸಕ್ಕೆ ಪ್ರಯೋಜನ ಏಕಾಂತ ಪ್ರಯೋಜನ ಆಗ್ಬೇಕು. ಏಕಾಂತವಾದ ಪ್ರಯೋಜನವಿಲ್ಲದ ಏಕಾಂತವಾದ ಅಧಿಕಾರ ಹಿಡಿಯತಕ್ಕಂಥ ವಿದ್ಯೆ ವಿದ್ಯೆಯೇ ಅಲ್ಲ. ಆಗ ವಿದ್ಯೆ, ಅದಕ್ಕೆ ಅಧ್ಯಾತ್ಮ ವಿದ್ಯಾನ ಭಗವಂತ ನಿಜವಾದ ವಿದ್ಯೆಯ ಪೂರ್ಣ ಲಕ್ಷಣ ಅಧ್ಯಾತ್ಮ ವಿದ್ಯೆಗೆ. ಸಮಸ್ತ ಪುರುಷಾರ್ಥ ಸಿದ್ಧಿಯು ಅದರ ವಿಜ್ಞಾನದಿಂದ ಉಂಟಾಗುತ್ತೆ ಅಂತ. ಆದ್ದರಿಂದ ಅದರ ವಿವರಣೆಯ ವಿಷಯದಲ್ಲಿ ಸ್ವಲ್ಪ ನಾನು ಪ್ರಯತ್ನ ಮಾಡುತ್ತೇನೆ. ವಿವರಣೆಯನ್ನು ವೈಶೇಷಿಕ ಸಪ್ತಮಿ ಪ್ರಯತ್ನ ಮಾಡಲಾಗುತ್ತೆ ಎಂದು. ಧೃತರಾಷ್ಟ್ರೌವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಃ ಯುಯುತ್ಸವಃ ಮಾಮಕಾಃ ಪಾಂಡವಾಃ ಚ ಏವ ಕಿಂ ಅಕುರ್ವತ ಸಂಜಯ.
ಒಬ್ಬ ಸನ್ಯಾಸಿಗಳ ಹತ್ರ ಇಡೀ ಭಗವದ್ಗೀತೆಯೆಲ್ಲ ಏನ್ ಹೇಳ್ತೀವಿ ಒಂದೇ ಮಾತಲ್ಲಿ ಹೇಳಿದಂತೆ. ಒಂದೇ ಮಾತಲ್ಲಿ ಭಗವದ್ಗೀತೆ ಏನ್ ಹೇಳುತ್ತೆ ಅಂತ ಹೇಳ್ಬಿಟ್ಟಿದ್ದು. ಮೊದಲ ಶ್ಲೋಕದಲ್ಲೇ ಹೇಳಿದೆ ಏನಂತೆ. ಮೊದಲ ಏನ್ ಹೇಳಿದ್ರು? ಕ್ಷೇತ್ರೇ ಕ್ಷೇತ್ರೇ ಧರ್ಮ ಕುರು. ಎಲ್ಲ ಹೋದ್ರು ಧರ್ಮ ಬಿಡ್ಬೇಡ, ಧರ್ಮದಲ್ಲಿ ಇರು ಅಂತ ಹೇಳ್ತಾ ಇದೆ. ಧರ್ಮಕ್ಷೇತ್ರ ಕ್ಷೇತ್ರ ಧರ್ಮ ಕ್ಷೇತ್ರಗಳು ಬಿಡಿದ್ರು, ಕುರುಕ್ಷೇತ್ರದ ಕುರು ಬಿಡಿಸ್ಕೊಂಡ್ಬಿಟ್ರು. ಧರ್ಮ ಕ್ಷೇತ್ರೇ ಯಸ್ಮಿನ್ ಯಸ್ಮಿನ್ ಕ್ಷೇತ್ರೇ ಗಚ್ಚಸಿ ತತ್ತ ಸರ್ವತ್ರ ಧರ್ಮ ಕುರು. ಇದೇ ಗೀತೆ ಇದು ಅಂತ ಉದ್ದೇಶ ಅಂದ್ಬಿಟ್ರು. ಚಪ್ರ ಹೇಳ್ಬಿಟ್ರು ಎಲ್ಲ. ಇವಾಗ ಎಂತ ಅರ್ಥ ಮಾಡ್ಬಿಟ್ರು ಅಂತ ಎಲ್ಲ ಜೋರ ಮಾಡ್ಬಿಟ್ರು. ಧರ್ಮಕ್ಷೇತ್ರ ಒಂದ್ ಪದ, ಕುರುಕ್ಷೇತ್ರ ಒಂದ್ ಪದ. ಅವ್ರು ಏನ್ ಮಾಡ್ಬಿಟ್ರು? ಆ ಕುರುವನ್ನು ಬಿಡಿಸ್ಕೊಂಡ್ರು, ಧರ್ಮವನ್ನು ಬಿಡಿಸ್ಕೊಂಡ್ರು. ಕ್ಷೇತ್ರ ಕ್ಷೇತ್ರ ವೀಪ್ಸಾ ಮಾಡ್ಕೊಂಡ್ಬಿಟ್ರು ಅವರು. ವೀಪ್ಸಾರ್ಥದಲ್ಲಿ ಯತ್ನ ಗಚ್ಚಸಿ ಗೊತ್ತಾಗ ಅಧರ್ಮಂ ಮಾಚಾರ, ಅಧರ್ಮಂ ಮಾ ಕುರು, ಅಧರ್ಮನ್ ಎಲ್ಲೂ ಮಾಡಬೇಡ. ಕ್ಷೇತ್ರ ಕ್ಷೇತ್ರ ಧರ್ಮ ಕುರು ಅಂತ ಹೇಳ್ತಾ ಇದೆ ಗೀತೆ. ಧರ್ಮಾನುಷ್ಠಾನ ಮಾಡಿದ್ರೆ ಪುಣ್ಯವಂತನಾದ್ರೆ ಎಲ್ಲವನ್ನೂ ಪುರುಷಾರ್ಥ ಮಾಡ್ಕೊಂತೀಯ ಅಂತ ಹೇಳ್ತಾ ಇದೆ. ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದ ವಿಶೇಷಣ ಇಲ್ಲಿ ಭಗವಂತನ ಅಭಿಪ್ರಾಯದ, ಇದಕ್ಕೆ ವ್ಯಾಸರ ಅಭಿಪ್ರಾಯ ಇದೆ. ಭಗವಂತ ಹೇಳಿದ ಶ್ಲೋಕ ಅಲ್ಲಲ್ಲ ಇದು, ವ್ಯಾಸರು ಮಾಡೋ ಶ್ಲೋಕ ಇದ್ದಾರೆ. ವ್ಯಾಸರ ಅಭಿಪ್ರಾಯದಲ್ಲಿ ಕುರುಕ್ಷೇತ್ರಕ್ಕೆ ಒಂದು ವಿಶೇಷಣ ಏನು? ಧರ್ಮಕ್ಷೇತ್ರವಾದ ಕುರುಕ್ಷೇತ್ರ ಅಂದ್ರೆ ಧರ್ಮಯುದ್ಧವೇ ನಡೆಯೋದು ಅಂತ. ಅದೇ ಅಧರ್ಮದ ಯುದ್ಧ ಮಾಡೋ ಹಾಗಿಲ್ಲ ಅಂತ. ಭೀಷ್ಮಾಚಾರ್ಯ ಹೋದ್ಮೇಲೆ ಅಧರ್ಮದ ಯುದ್ಧ ಶುರುವಾಗಿದ್ದು. ಹಿಂದ್ಗಡೆಯಿಂದ ಅಭಿಮನ್ಯು ಬಿಲ್ ಕತ್ತರಿಸಿದ್ದು, ಅವನು ಮುಚ್ಚ ಇದ್ದಾಗಲೂ ಹಾಗೆ ಏಳೆ ಬಡಿಯನ್ನು ಬುಡ್ಡೆ ಹೊಡೆದು ಸಾಯಿಸಿದ್ದು, ಅವಾಗ ಶುರುವಾಗಿದ್ದು ಅಧರ್ಮಕ್ಷೇತ್ರ. ರಾತ್ರಿ ಯುದ್ಧ ಮಾಡಿದ್ದು ಅವರೇ ಕಳಿಸಿದ್ದು. ಜಯದ್ರಥ ಸತ್ತೋದ್ ಕೂಡಲೇನೆ ಅರ್ಜುನ ತುಂಬಾ ಸುಸ್ತಾಗ್ಬಿಟ್ಟಿದೆ, ಇವತ್ತು ಅರ್ಜುನಿಗೆ ಯುದ್ಧ ಮಾಡಕ್ ಆಗಲ್ಲ, ರಾತ್ರಿ ಯುದ್ಧ ಕರೆಯೋಣ ಹೊಡೆಯೋಣ ಹಾಗೆ ಅಂತ ಇವ್ರು ದುಷ್ಟ ಚರಿಷ್ಠ ಪ್ಲಾನ್ ಮಾಡಿದ್ದು. ದುರ್ಯೋಧನ, ಶಕುನಿ, ದುಶ್ಯಾಸನ ಕಾರಣ ಮಾಡೋಣ ಅಂತ. ಅಲ್ಲಿ ಯಾರ್ಯಾರೇ ಗೊತ್ತಿಲ್ಲ ಆ ಪಕ್ಷದಲ್ಲೇ. ಭಗವಂತ ಗೊತ್ತಾಯ್ತು, ಓ ಸುಸ್ತಾಗಿದ್ದಾನೆ ಐನು ಬದ ಅಂತ ಕಟ್ಟೋದನ್ನ ಕಲಿಸ್ಕೊಂಡು ಯುದ್ಧ ಮಾಡು ಅಂತ ಚಾಚಿಬಿಟ್ಟ ಪಡ್ಕೊಂಡು ಕಲಿತೀರ ಕಲಿತೀರ. ಅಲ್ಲಿ ಬುದ್ಧಿ ಸಾಧಿಸಿ ಭಗವಂತ ಅಲ್ಲಿ ಕೂತಿದ್ದಾರೆ, ಏನ್ ಮಾಡಿದ್ರೆ ನಡೆಯುತ್ತೆ ಅವ್ರ ಮುಂದೆ. ಅಲ್ಲಿ ನೋಡಿ, ಯುಯುತ್ಸವ ಸಮವೇತಾಹ, ಯೋಧುಮಿಚ್ಛವ ಯುಯುತ್ಸವ, ಯುದ್ಧ ಮಾಡ್ಬೇಕು ಅಂತ ಕೂಡ್ಕೊಂಡವರಾಗಿದ್ದಾರೆ ಧರ್ಮಕ್ಷೇತ್ರ ಕುರುಕ್ಷೇತ್ರದಲ್ಲಿ. ಇಲ್ಲಿ ಕೇಳ್ತಾ ಇದ್ದಾನೆ, ಒಬ್ರು ಮಾಮಕರಂತೆ, ಇವ್ರು ನಮ್ಮವರು, ಅವ್ರು ಪಾಂಡವರು. ನೋಡಿ ಅವ್ರ ಬುದ್ಧಿ ಹೆಂಗಿದೆ. ಧೃತರಾಷ್ಟ್ರನಿಗೆ ಆ ಕುರುಡಪ್ಪ ಬರೀ ಹೊರಡೆ ಕಣ್ಣಲ್ಲ ಕುರುಡಾಗಿರೋದು, ಒಳಗಿರೋ ಬುದ್ಧಿಯು ಕುರುಡಾಗಿರೋದು ಇದೇ ಗುರುತು. ಪಾಂಡವರು ತನ್ನ ತಮ್ಮ ಮಕ್ಕಳೇ, ತನ್ನ ಮನೆಯವರೇ, ಆದ್ರೂ ಒಂದು ನಮ್ಮವರು ಒಂದಿಲ್ಲ. ಇವ್ರನ್ನ ಮಾತ್ರ ದುಷ್ಟರು, ಅಧರ್ಮದ ಮಾಮಕ ಅಂತ. ಮಾಮಕರಾಗಿರೋ ನಮ್ಮವರಾಗಿರ್ತಕ್ಕಂಥ ದುರ್ಯೋಧನಾದಿಗಳು ಆ ಪಾಂಡು ಮಕ್ಕಳು. ಏನ್ ಮಾಡ್ರಪ್ಪ ಸಂಜಯ ಹೇಳೋ, ಅವರಿಬ್ರು ಸೇರಿದ್ರ ಯುದ್ಧಕ್ಕಾಗಿ ಸೇರಿದಲ್ಲ, ಮುಂದಕ್ಕೆ ಏನಾಯ್ತು ಕಥೆ ಅಂತ ಕುರುಡಪ್ಪ ಕಥೆ ಕೇಳ್ತಾ ಇದ್ದಾನೆ ಸಂಜಯನ ಹತ್ರ, ಹೇಳು ಅಂತ. ನಿಮ್ಮ ಕುರ್ವತ ಏನ್ ಮಾಡುದು ಅಂತ ಅಲಂಪ್ರಯೋಗ ಅಕುರ್ವತ. ಸಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನೇಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್. ದೃಷ್ಟ್ವಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಃ ತದಾ ಆಚಾರ್ಯಂ ಉಪಸಂಗಮ್ಯ ರಾಜಾ ವಚನಂ ಅಬ್ರವೀತ್. ವ್ಯೂಢಂ ಪಾಂಡವಾನೀಕಂ ದೃಷ್ಟ, ವ್ಯೂಢ ವ್ಯೂಹಾಕಾರವಾಗಿ ರಚನೆ ಆಗಿದೆ, ಚಕ್ರ ವ್ಯೂಹಾಕಾರವಾಗಿಯೋ ಯಾವುದೋ ಒಂದು ವ್ಯೂಹಾಕಾರವಾಗಿ ಮಾಡಿದ್ರು, ದುಷ್ಟಜಿಂಬ ಮಾಡಿದ್ರು. ಏನೋ ಮಾಡಿದಾರೆ, ಇದೆ ಒಂದೊಂದು ದಿವಸ ಒಂದೊಂದು ವ್ಯೂಹ ಆಕಾರ ಮಾಡಿದ್ರು ಅಂತ ಕೊಟ್ಟಿದೆ ಇಲ್ಲಿ. ಅಲ್ಲಿದೆ, ಮಹಾಭಾರತದಲ್ಲಿ ಇದೆ ಒಂದು. ರಾಜ ಅವಚನಂ ಅಬ್ರವೀತ್ ವಚನ ಮಾಡ್ತಾರೆ. ಅಂದ್ರೆ ಅವನು ವ್ಯಂಗ್ಯವಾಗಿ ಮಾತಾಡ್ದಂದ್ರೆ ಹಾಗೆ ಮಾತಾಡಬಾರ್ದು ಯಾರ ಮುಂದೆ. ದ್ರೋಣಾಚಾರ್ಯ ಗುರುಗಳವರು, ಅದು ಗುರುಗಳೇ ನೋಡಿ ವಿಷಯ ಹೆಂಗ್ ಮಾಡಿ ನೋಡಿ ನೋಡ್ತಾ ಇದ್ದಾನೆ ಅಂತ ಚುಚ್ಚು ಮಾತಾಡ್ದ ಅಂತ ಅವಚನಮಬ್ರವೀತ್. ರಾಜ ವಚನಮಬ್ರವೀ, ರಾಜ ದುರ್ಯೋಧನ ರಾಜ, ದುರ್ಯೋಧನ ಎಂಬ ರಾಜನು ಹೇಳಿದನು ಅಂತ ಶಬ್ದಾರ್ಥ. ಅವ್ರು ಏನ್ ಮಾಡಿದ್ರು ಅಂದ್ರೆ ಮುಂದಿನ ಶ್ಲೋಕ ನೋಡಿದ್ರು, ನೋಡ್ರಪ್ಪ ನಿಮ್ ಶಿಷ್ಯ ನಿಮ್ಮ ಕತ್ತಿ ಕಟ್ಟಿ ಹೆಂಗ್ ಮಾಡಿದಾನೆ, ನೀವು ಗಮನ ಕೊಡಿ. ಸ್ವಲ್ಪ ನೀವು ಪಾಂಡವರು ಬಹಳ ಅಂತಿರಲ್ಲ, ನಿಮ್ಮನ್ನೇ ನಿಮ್ಮನ್ನ ಕಡಿಯೋಕೋಸ ನಿಮ್ಮನ್ನ ಮಾಡೋಕೋಸ ಮಾಡಿದಾರೆ.
ಅಂದ್ರೆ ಚುಚ್ಚು ಮಾತಾಡ್ತಿದ್ದಾನೆ ಅಂತ ಇವನಿಗೆ ದ್ರೋಣಾಚಾರ್ಯರಿಗೆ ಸ್ವಲ್ಪ ಇದು ಮಾಡ್ಬೇಕು ಅಂತ, ಸ್ಟಿಮ್ಯುಲೇಟ್ ಮಾಡ್ಬೇಕು, ಇದು ಮಾಡ್ಬೇಕು ಅಂತ ಅಂತ ಆ ರೀತಿ ಅರ್ಥ ಮಾಡ್ತಾರೆ. ಪಾಂಡವರ ಸಂಯಮವನ್ನು ಕಂಡವನಾಗಿ ಆಗ ದುರ್ಯೋಧನನು ಆಚಾರ್ಯರಾಗಿರ್ತಕ್ಕಂತಹ ದ್ರೋಣಾಚಾರ್ಯರ ಸಮೀಪಕ್ಕೆ ಉಪಸಂಗಮ್ಯನ ಬಳಿದಾದಿ ಬಂದು ಉಪಾನ ಸಮೀಪಕ್ಕೆ ಸಂಬಂಧ ಹತ್ತಿರ ಸಂಬಂಧ ಬಂದು ಕ್ರೋಧ ಬಂದು ಮುಟ್ಟ ಹೇಳ್ತಾ ಇದ್ದಾನೆ. ರಾಜನಾದಂತಹ ದುರ್ಯೋಧನ ಮುಂದೆ ಹೇಳುವಂತಹ ಮಾತನ್ನ ಹೇಳಿದನು. ಏನ್ ಹೇಳಿದ ಇನ್ನೂ ಹೇಳಿಲ್ಲ, ಮುಂದೆ ಹೇಳ್ತಾನೆ. ದುರ್ಯೋಧನ ವಾಚ ಇಲ್ಲ ಗೀತೆಯಲ್ಲಿ. ದುರ್ಯೋಧನ ವಾಚ ಪಶ್ಯೈತಾಂ ಪಾಂಡವ ಹೇಳ್ಬೇಕಾಗಿತ್ತು ಅಲ್ವಾ, ಯಾವ್ದು ಇಷ್ಟ ಆಗ್ಲಿಲ್ಲ. ದುರ್ಯೋಧನ ವಾಚ ಬೇಡ, ಅರ್ಜುನ ವಾಚ ಉಂಟು, ದುರ್ಯೋಧನ ವಾಚ ಇಲ್ಲ. ಪಶ್ಯೈತಾಂ ಪಾಂಡವ ಪುತ್ರಾಣಾಂ ಆಚಾರ್ಯ ಮಹತೀಂಚಮೋ ಯೂಢಾನ್ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತಾ. ಪಶ್ಯ ಏತಾಂ ಯಾವ ಸಂಧೆ ಅಲ್ಲ, ವೃದ್ಧಿ ಬರತ್ತಲ್ಲ, ಅದಕ್ಕೆ ಬರ್ತಿದ್ದೀನಿ, ಗೊತ್ತಾಯ್ತು ಅವ್ರಿಗೆ. ಆಚಾರ್ಯ ಮಹತೀಂ ಚಮೂಂ ವ್ಯೂಢಾಂ ದ್ರುಪದಪುತ್ರೇಣ ತವ ಶಿಷ್ಯೇಣ ಧೀಮತಾ. ಬರೀ ದ್ರುಪದ ಪುತ್ರೇಣ ಆಗಲಿಲ್ಲ ಸಮಾಧಾನ. ಧೀಮತಾ ತವ ಶಿಷ್ಯೇಣ ಆಚಾರ್ಯ ಏತಾಂ ಪಾಂಡುಪುತ್ರಾಣಾಂ ಮಹತೀಂ ಚಮೂಂ ಪಶ್ಯ. ಆಚಾರ್ಯನೇ, ದ್ರೋಣಾಚಾರ್ಯನೇ, ಈ ಪಾಂಡು ಮಕ್ಕಳಾಗಿರ್ತಕ್ಕಂತಹ ಧರ್ಮರಾಜನ ಮುಂತಾದವರ ಈ ಒಂದು ಮಹತೀ ದೊಡ್ಡ ಸೈನ್ಯ ಅಂತ ತನ್ನಲ್ಲಿರೋದು 11, 7, ಅದು ಅವನಿಗೆ 770 ಕಾಣ್ತಾ ಇದೆ. ಭಯ ಒಳಗಡೆ ಇದ್ರೆ ಎಷ್ಟು ಜನ ಇದ್ದು ತನ್ನ ದೊಡ್ಡದು ಅನ್ಸಲ್ಲ. ಇದಾಗ್ಬಿಡ್ತೀವಿ ಅಂತ ದೊಡ್ಡ ಸೈನ್ಯ ಜಮಾವಣೆ ಆಗ್ಬಿಟ್ಟಿದೆ. ಚೀನಾದವ್ರು ಬಂದಂಗೆ ಬಂದ್ಬಿಟ್ಟಿದ್ದಾರೆ. ಆಚಾರ್ಯರೇ ಸ್ವಲ್ಪ ಗಮನ ಕೊಡಿ, ಉದಾಸೀನ ಮಾಡೋದಲ್ಲ. ನಾನು ನಿಮ್ಮನ್ನ ನೆಚ್ಕೊಂಡಿದ್ದೀನಿ, ನೀವೇನಾದ್ರೂ ಕೈ ಕೊಟ್ರೆ ನಾನು ಇಷ್ಟು ದಿವಸ ಮಾಡಿದ ದಂಡ ನಿಮಗೆ. ಏನ್ ನಿಮ್ ಬಾಯಿಗೆ ಪಿಂಡ ಹಾಕಿದ್ದೀನಿ, ನಂಗೆ ಇದು ಕೊಡ್ಬೇಕು ಏನೋ. ಅಷ್ಟು ಉಪಕಾರ ಮಾಡಿ ನಿಮ್ಗೆಲ್ಲ ಬಹಳ ಸ್ಥಾನಮಾನ ಕೊಟ್ಟು, ಎಷ್ಟೆಲ್ಲ ಕೊಟ್ಟು, ಗೌರವ ಮರ್ಯಾದೆ ಕೊಟ್ಟು ಇಷ್ಟೇ ಸಾಕು ಬಂದಿದೆ 12 ವರ್ಷದಿಂದ. ಇವಾಗ ನೀವು ಅಷ್ಟಕ್ಕೂ ಪ್ರತ್ಯುಪಕಾರ ಮಾಡ್ಬೇಕು. ನೀವು ನಿಮ್ ಎಲ್ಲಾ ವಿದ್ಯೆ ನೀವು ಬಳಸ್ಬೇಕು. ನೀವು ಇಲ್ಲಿ ಯಾವ ಮುಲಾಜುನು ನೋಡೋ ಹಾಗಿಲ್ಲ. ನನ್ನ ಶಿಷ್ಯ ಅರ್ಜುನ ಪ್ರಿಯನಾದವನು ಹಾಗೆಲ್ಲ ನೋಡ್ಬೇಡಿ. ಏನಿದ್ದು ನೀವು ಯುದ್ಧದ ಪೂರ್ಣ ಧರ್ಮವನ್ನು ಪಾಲನೆ ಮಾಡ್ಕೊಂಡು ಯುದ್ಧ ಮಾಡಬೇಕು ಅನ್ನೋ ಅಭಿಪ್ರಾಯದಿಂದ ಹೇಳ್ತಾ ಇದ್ದಾನೆ. ಆಚಾರ್ಯ ಮಹತೀಂಚಮೂಂ ಪಾಂಡಪುತ್ರಾಣಾಂ ಪಶ್ಯ. ನೋಡಪ್ಪ, ದೊಡ್ಡ ಸೈನ್ಯ ಜಮಾವಣೆ ಆಗ್ಬಿಟ್ಟಿದೆ. ಆ ಸೈನ್ಯವನ್ನ ನೋಡೋನಾಗು. ಅದು ದ್ರುಪದ ಪುತ್ರ, ದ್ರುಪದ ಮಗ ಅಂತ ಧೃಷ್ಟದ್ಯುಮ್ನ, ಅವನು ವ್ಯೂಢ ರಚನೆ ಮಾಡಿದ್ದಾದ ವ್ಯೂಢ ಮಹಾಪ್ರಾಪಣಿಗೆ ಢ ಬರುತ್ತೆ, ವ್ಯೂಢ ಅಂತ. ಅಷ್ಟೇ ಅಲ್ಲ, ನಿಮ್ಮ ಶಿಷ್ಯ ಅವನು ನಿಮ್ಮ ಶತ್ರುವಾಗಿ ಬಂದವನು, ಅವನ ಆಭಿಚಾರಕ್ಕೆ ಹುಟ್ಟಿದವನು. ಧೀಮ ಗೊತ್ತಿತ್ತು ದ್ರೋಣಾಚಾರ್ಯರಿಗೆ. ವಿದ್ಯಾಭ್ಯಾಸ ಮಾಡುವಾಗಲೇನೆ ಧೃಷ್ಟದ್ಯುಮ್ನ ವಿದ್ಯಾಭ್ಯಾಸ ಮಾಡಿ ಗುರು ಹತ್ತಾನೆ ದ್ರೋಣಾಚಾರ್ಯ. ಅವಾಗ್ಲೂ ಗೊತ್ತಿತ್ತು ಇವ್ ನನ್ನ ಶತ್ರು ಇದಾಗ ಹುಟ್ಟಿದ್ದಾನೆ ಅಂತ. ಆದ್ರೂ ಅವರು ನನ್ನ ಧರ್ಮ ವಿದ್ಯಾಭ್ಯಾಸಕ್ಕೆ ಬಂದವನ್ನ ನಾನು ಹೇಳ್ಕೊಳ್ಬೇಕು ಅಂತ. ಪಾಂಡವರು ಜೂನಿಯರು, ಪಾಂಡವರು ತುಂಬಾ ಸೀನಿಯರು. ತುಂಬಾ ಆಮೇಲೆ ತುಂಬಾ ಅವರು ಒಂದು ಕುಲಪತಿಯಾಗಿದ್ರು ಇವರು ದ್ರೋಣಾಚಾರ್ಯರು. ಬರ್ತಾನೆ ಇದ್ರು ಶಿಷ್ಯರು, ಹೋಗ್ತಾನೆ ಇದ್ರು. 4-5 ವರ್ಷ ಇರೋದು, ಹೋಗೋದು, ಬ್ಯಾಚ್ ಬರ್ತಾ ಇರೋದು. ಅದು ಗೊತ್ತಿತ್ತು ದ್ರೋಣಾಚಾರ್ಯಗೆ, ಇವನು ಯಾರು ದ್ರುಪದ ಮಗ, ಇವನು ಆಭಿಚಾರ ಹುಟ್ಟಿದವನು ಶತ್ರು. ಆದ್ರೂ ಕೂಡ ಪ್ರಾಮಾಣಿಕವಾಗಿ ಹೇಳ್ಕೊಡ್ತಾರೆ. ಹೇಳ್ಕೊಡೋದ್ರಲ್ಲಿ ಮಾತ್ರ ಬಹಳ ಇತ್ತು. ಅದ ಹಾಳು ಮಾಡ್ಕೊಂಡ್ಬಿಟ್ಟಿತ್ತು ದ್ರುಪದ. ಅಲ್ಲ, ದ್ರುಪದ ಉಳಿಸ್ಕೋಬೋದಾಯ್ತು. ಅವ್ರು ಏನು ಮಹಾ ಕೇಳ್ತಿರ್ಲಿಲ್ಲ. ಅವರು ಅವರಾಗಿ ಹೇಳಿದ್ರು, ದ್ರುಪದನಾಗೆ ಹೇಳಿದ್ರು, ನೋಡು ದ್ರೋಣ, ನಾನು ನಮ್ಮಪ್ಪ ರಾಜ, ನಾನೇ ಇದಾಗ್ತೀನಿ, ನಮ್ಮಪ್ಪನ ನಾನೇ ಇವಾಗ ನಾನು ರಾಜ ಆಗ್ತೀನಿ. ನಿಂಗೆ ಯಾವಾಗ ಕಷ್ಟ ಅದು ಬಂದು ನನ್ನ ಪ್ರಾಣ ಸ್ನೇಹಿತ, ನೀನು ಆಪ್ತ ಸ್ನೇಹಿತ, ನಿಂಗೆ ಏನೋ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದ. ಕಷ್ಟವೂ ಇತ್ತು ಪಾಪ ಅವ್ರಿಗೆ. ಅವ್ರ ಹೆಂಡತಿ ಹೇಳ್ಕೊಳ್ತಾರೆ, ಹೋಗಿ ಕೇಳ್ಕೊಂಬನ್ನಿ ಅಂತ. ಆಯ್ತು, ಹೋಗಿ ಕೇಳ್ಕೊಂಬರ್ತೀವಿ ಅಂದ್ರೆ ಏನೋ ಕೊಟ್ಟು ಕಳಿಸ್ಬೋದಾಯ್ತು. ಬ್ರಾಹ್ಮಣ ಆಗಿ ಬಂದಿದ್ದಾನೆ,
ಸ್ನೇಹಿತನಾಗೂ ಬಂದಿದ್ದಾನೆ, ಕೊಟ್ಟು ಕಳ್ಸಿದ್ರೆ ವಿಶ್ವಾಸ ಉಳಿತಿತ್ತು, ಚೆನ್ನಾಗೂ ಇರ್ತಿತ್ತು. ಧನುರ್ವೇದಾಚಾರ್ಯರು ಬೇರೆ, ಅವರು ಸಾಮಾನ್ಯಲ್ಲ, ಅವರು ಭರದ್ವಾಜರ ಇದನ್ನ ಹುಟ್ಟಿದವರು. ಅವರ ಶಕ್ತಿ ಅಪಶಕ್ತಿಯಿಂದ ಅಂಥ ಯುದ್ಧ ರಣರಂಗದಲ್ಲಿ ಯೋಗದಿಂದ ಸೇರಬಿಟ್ರು ಅವರು. ಎಂಥ ಗಲಾಟೆ, ಎಂಥ ಜಾಗ, ಯುದ್ಧ ಮಧ್ಯದಲ್ಲಿ ದರ್ಭೆ ಎಳ್ಕೊಂಡ್ರು, ಕೂತ್ಕೊಂಡ್ರು. ಬರ್ತಾರೆ ವ್ಯಾಸರು ಔಪನಿಷದ ಪುರುಷನ ಧ್ಯಾನ ಮಾಡ್ಕೊಂಡು ನಡು ನೆತ್ತಿನ ಹೊಡ್ಕೊಂಡು ಹೋದ್ರು ಪ್ರಾಣವನ್ನ. ಇಂಥ ಇದು ಮಹಾ ಇವರು. ಅವನಿಗೆ ಕೊಟ್ಟಿದ್ರೆ ಏನು, ಸಾಮಾನ್ಯ ಬ್ರಾಹ್ಮಣಿಗೆ ಒಂದು 10 ಹಸು 5 ಹಸು ಕೊಟ್ಟೆ ಕೊಡು, ತಗೊಂಡಾಗ 100 ಹಸುನ, ತಗೊಂಡಾಗ 1 10 kg ಬಂಗಾರನ ಅಂತ ಕೊಟ್ಟಿದ್ರೆ ಏನೂ ಆಗ್ತಿಲ್ಲ ಅವನಿಗೆ. ಅದೇ 1 ಗ್ರಾಮನ ಉಂಬಳಿ ಹಾಕೊಟ್ಟಿದ್ದೀನಿ, ಇಟ್ಕೊಪ್ಪ, ನನ್ನ ಸ್ನೇಹಿತ ಪ್ರಾಣ ತೆಗೆದ ಇಟ್ಕೊಂಡಿದ್ದೆ, ಎಷ್ಟು ಖುಷಿ ಪಡ್ತಿದ್ರು. ಇವಾಗ ವಿಧಿ ಹೆಂಗೆ ಅವನಿಗೆ ಪ್ರೇರಣೆ ಆಯ್ತು ಅಂದ್ರೆ ಅನ್ಯಾಯ. ಧೀಮಂತನಾದ ನಿಮ್ಮ ಶಿಷ್ಯ, ಓ ಆಯ್ತು ಅಂತ ದೊಡ್ಡ ಸೈನ್ಯ ಜಮಾವಣೆ ಆಗಿದೆ, ಸ್ವಲ್ಪ ಕಣ್ಣು ಹಾಯಿಸ್ರಿ, ಸ್ವಲ್ಪ ಗಮನ ಕೊಡಿ, ನೋಡಿ ಎಲ್ಲೆಲ್ಲಿ ಯಾರು ನಿಂತಿದ್ದಾರೆ, ಯಾರನ್ನು ಮೊದಲು ಅಟ್ಯಾಕ್ ಮಾಡ್ಬೇಕು, ಯಾರನ್ನು ಹೊಡಿಬೇಕು ನೋಡಿ ಅಂತ ಹೇಳಿ ಪೀಠಿಗೆ ಹಾಕ್ತಾ ಇದ್ದಾನೆ. ನಾಳೆ ನೋಡೋಣ ಮುಂದಕ್ಕೆ.